ಸ್ವಾತಂತ್ರ್ಯೋತ್ಸವ ಶುಭಾಶಯಗಳನ್ನು ಕೋರಿ ಇಡೀ ದೇಶ ಇವತ್ತು ಸಂಭ್ರಮದಲ್ಲಿ ಇದ್ದೀವಿ. ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಕ್ಕಂಥ ಎಲ್ಲ ಗೌರವದಿಂದ ಅವ್ರನ್ನ ನೆನಪಿಸೋದ್ರ ಜೊತೆಗೆ ಅವರಿಗೆ ನಮನಗಳನ್ನು ಸಲ್ಲಿಸ್ತಕ್ಕಂಥ ದಿವಸ. ಆ ಎಲ್ಲ ಯುಗ ಪುರುಷರು ತಮ್ಮದೇ ಆದಂಥ ಅನನ್ಯ ಕೊಡುಗೆ ನೀಡಿದ್ದಕ್ಕಾಗಿ ಇವತ್ತು ನಾವೆಲ್ಲ ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಸರಳವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಆ ದೇಶ ಪ್ರೇಮಿಗಳಿಗೆ ಈ ದೇಶ ಇವತ್ತು ನಮಿಸ್ತಾ ಇದೆ, ಗೌರವಿಸ್ತಾ ಇದೆ. ಬ್ರಿಟಿಷರ ದುರಾಚಾರದ ವಿರುದ್ಧ ಅವರ ತ್ಯಾಗ ಬಲಿದಾನಗಳನ್ನು ನಾವೆಲ್ಲ ಸ್ಮರಿಸ್ತಕ್ಕಂಥ ದಿವಸ. ಬಹುತೇಕ ಅವರು ಅವತ್ತು ಈ ದೇಶಕ್ಕಾಗಿ ತಮ್ಮ ಜೀವವನ್ನು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಹಾಗೆ ಸ್ವಾತಂತ್ರ್ಯದ ನಂತರವೂ ಸಹಿತ ಈ ದೇಶಕ್ಕಾಗಿ ಅನೇಕ ಜನ ಈ ದೇಶದ ಭವಿಷ್ಯವನ್ನು ಈ ದಾರಿಯಲ್ಲಿ ಸಾಗಲಿ ಅಂತಕ್ಕಂಥ ಪ್ರೇರಣೆಯನ್ನು ಮಾಡಿರ್ತಕ್ಕಂಥವರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಅವ್ರನ್ನೂ ಸಹಿತ ನಾವೆಲ್ಲ ಸ್ಮರಿಸ್ತಕ್ಕಂಥ ದಿವಸ. ಸೊ ಇಂಥ ಒಂದು ಪವಿತ್ರ ದಿವಸ ನಾವೆಲ್ಲ ಈ ದೇಶಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಒಂದು ಸಂಕಲ್ಪವನ್ನು ಮಾಡಬೇಕಾಗ್ತದೆ. ದೇಶದ ಭವಿಷ್ಯ ಉಜ್ವಲಗೊಳ್ಳುವ ದಾರಿಯಲ್ಲಿ ಸರ್ಕಾರಗಳು, ಜನ ಸಮುದಾಯಗಳು ಹಾಗೂ ಸಮಾಜ ಬಹಳ ಸಂಘಟನಾತ್ಮಕವಾಗಿ ನಾವೆಲ್ಲ ಕೂಡ ಸಹಕರಿಸಿ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಕ್ಕೋಸ್ಕರ ಒಂದು ಸಂಕಲ್ಪ ದಿವಸ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ದೇಶದ ಸಂಸ್ಕೃತಿ, ಪ್ರತಿಯೊಂದು ಇತಿಹಾಸವನ್ನು ಮೆಲುಕು ಹಾಕುವಂಥ ದಿವಸ. ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ತ್ಯಾಗವನ್ನು ಮಾಡಿದ್ದಾರೆ ಅವ್ರನ್ನ ಅತ್ಯಂತ ಅಭಿಮಾನದಿಂದ, ಗೌರವದಿಂದ ಸ್ಮರಿಸ್ತಕ್ಕಂಥ ಪ್ರಯತ್ನ ಇವತ್ತು ಈ ದೇಶ ಮಾಡ್ತಾ ಇದೆ. 140 ಕೋಟಿ ಜನ ಇವತ್ತು ಅತ್ಯಂತ ಶಾಂತಿ, ಪ್ರೀತಿ, ಸಹಬಾಳ್ವೆಯಿಂದ ಬದುಕ್ತಾ ಇದ್ರೆ ಅದಕ್ಕೆ ಈ ದೇಶದ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಅದಕ್ಕಾಗಿ ಇವತ್ತು ವಿಶ್ವದ ಭೂಪಟದಲ್ಲಿ ಭಾರತ ತನ್ನದೇ ಆದಂಥ ಇತಿಹಾಸವನ್ನು ನಿರ್ಮಾಣ ಮಾಡ್ತಾ ಇದೆ. ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ನಮ್ಮ ಪಕ್ಕದ ರಾಷ್ಟ್ರಗಳು ಇವತ್ತು ಅನೇಕ ಭಯೋತ್ಪಾದನೆಯನ್ನು ಪ್ರೇರಣೆ ನೀಡತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಕಡೆ ವಿಶ್ವದ ಆರ್ಥಿಕ ದೊಡ್ಡಣ್ಣಿಸುವಂಥ ದೇಶಗಳು ನಮ್ಮ ದೇಶದ ಏನೋ ಒಂದು ಭವಿಷ್ಯವನ್ನು ಒಂದು ರೀತಿಯಲ್ಲಿ ತೊಂದರೆ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಪ್ರಪಂಚದಾದ್ಯಂತ ನಡೀತಾ ಇದೆ. ಬೆಳವಣಿಗೆ ದಾರಿಯಲ್ಲಿ ಇವೆಲ್ಲ ಸಹಜವಾಗಿರ್ತಕ್ಕಂಥವು. ಇವೆಲ್ಲವನ್ನ ಮೆಟ್ಟಿರ್ತಕ್ಕಂಥ ಪ್ರಯತ್ನ ಭಾರತ ದೇಶಕ್ಕೆ, ಈ ದೇಶದ ಸಾರ್ವಭೌಮತೆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ದೇಶ ಉಜ್ವಲಗೊಳ್ಳಿ ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡೋಣ. ಹಾಗೆ ಕರ್ನಾಟಕ ಸಹಿತ ಬಹಳ ವಿಭಿನ್ನವಾದಂಥ ಬದುಕನ್ನು ಈ ದೇಶಕ್ಕೆ ಅಲಗಾದ ಅನನ್ಯ ಕೊಡುಗೆಯನ್ನು ನಮ್ಮ ರಾಜ್ಯ ನೀಡಿದೆ. ಆ ಎಲ್ಲ ಪೂರ್ವಜರನ್ನು ಸ್ಮರಿಸತಕ್ಕಂಥ ಪ್ರಯತ್ನ ಮಾಡೋಣ. ದೇಶದ ಭವಿಷ್ಯದಲ್ಲಿ ಕರ್ನಾಟಕದ ಕೊಡುಗೆ ಬಹಳ ಅನನ್ಯವಾಗಿರ್ತದೆ. ಹಾಗೆ ನಮ್ಮ ಜಿಲ್ಲೆ, ನಮ್ಮ ನಾಡು, ಇವಾಗ ಸರ್ವ ವಿಧದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಭಾಗದ ಅನೇಕ ಇತಿಹಾಸವನ್ನು ಸೋದರಿ ತಾಯಿ ಅಸಿಸ್ಟೆಂಟ್ ಕಮಿಷನರ್ ವಸ್ತ್ರದವರು ಇತಿಹಾಸವನ್ನು ನೆನಪಿಸ್ತಕ್ಕಂಥ ಕಾರ್ಯ ಮಾಡಿದರು. ಸುಭಾಷ್ ಚಂದ್ರ ಬೋಸ್ರನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ, ಹಾಗೆ ಅನೇಕ ಲಾಲಾಜಿ ರಾಜಪುತ್ರ ಹಿಡಿದು ನಮ್ಮ ನಾಡಿನ ಅನೇಕ ಜನರನ್ನ ಮತ್ತು ಈ ಭಾಗದವ್ರನ್ನ. ಸೊ ಬಹಳ ಭವ್ಯ ಇತಿಹಾಸ ಇದೆ. ಬಹುತೇಕ ನಾವೆಲ್ಲೋ ಒಂದು 5 ನಿಮಿಷನಾಗ ಅವ್ರನ್ನ ನೆನೆಸೋಕೆ ಸಾಧ್ಯ ಇಲ್ಲ. 100 ವರ್ಷಗಳ ಆ ಹೋರಾಟದ ಫಲವಾಗಿ ಗಾಂಧೀಜಿಯವರ ಶಾಂತಿಯ ವಿಚಾರದವರೊಂದಿಗೆ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಸ್ಫೂರ್ತಿಯಾಗಿ ಬಹಳ ವಿಭಿನ್ನವಾದಂಥ ಬದುಕು ನಮ್ಮದಾಗಿದೆ. ನಾನು ವಿಶೇಷವಾಗಿ ಕಳೆದ 3, 4, 5, 6 ವಿಶ್ವದ ಹಿರಿಯಣ್ಣತೆ ಅನಿಸ್ಕೊತೀವಿ. ಅಮೇರಿಕಾದಂಥ ಬಾಸ್ಟನ್ದಲ್ಲಿ 26 ದೇಶಗಳ ಪ್ರತಿನಿಧಿಗಳನ್ನು ಕರೆದಿದ್ದರು. ಯಾವ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಿವೆ, ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಈ ಪ್ರಪಂಚಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ನೀಡಿವೆ. ಮತ್ತು ಅಮೆರಿಕನೂ ಸಹಿತ 300 ವರ್ಷದ ಹಿಂದೆ ನಮಗೆ ಬ್ರಿಟಿಷರಿಂದ ಸ್ವತಂತ್ರಗೊಂಡಿರ್ತಕ್ಕಂಥ ರಾಷ್ಟ್ರ. ಅವರು ಈ 26
ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಂದು ವಿಚಾರ ಸಂಕಿರಣವನ್ನು ಬಹಳ ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿದ್ರು. ನ್ಯಾಷನಲ್ ಲೆಜಿಸ್ಲೇಟರ್ ಕಾನ್ಫರೆನ್ಸ್ ಮುಖಾಂತರ ಆ ಒಂದು ಇದರಲ್ಲಿ ನಮ್ಮ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸಭಾಧ್ಯಕ್ಷಗಳು ಸದಸ್ಯರುಗಳು ಭಾಗವಹಿಸಿದ್ದೀವಿ. ಹಾಗೆ ದೇಶದ ಉದ್ದಕ್ಕೂ 124 ಜನ ಲೆಜಿಸ್ಲೇಟರ್ಸ್ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಮತ್ತು 26 ರಾಷ್ಟ್ರಗಳ ಒಟ್ಟು 5,000ಕ್ಕಿಂತ ಹೆಚ್ಚಿನ ಜನ ಬಾಸ್ಟನ್ ಏನು ಪ್ರಪಂಚದ ಶೈಕ್ಷಣಿಕ ಹಬ್ ಅಂತ ಏನು ಕರೀತೀವಿ ನಾವು, ಅವಾರ್ಡ್ ಮುಖಾಂತರ ಪ್ರಪಂಚದ ಶೈಕ್ಷಣಿಕ ಇತಿಹಾಸವನ್ನು ನೆನಪಿಸಬೇಕಾಗ್ತದೆ. ನಾವೆಲ್ಲ ಅವಾರ್ಡ್ ಅವರು 300 ವರ್ಷಗಳ ಹಿಂದೆ ಏನು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಇವತ್ತು ಪ್ರಪಂಚದ ನಂಬರ್ 1 ದ ವರ್ಲ್ಡ್ ನಂಬರ್ 1 ಯೂನಿವರ್ಸಿಟಿ ಅಂತ ಏನು ಮಾಡಿದ್ದಾರೆ. ಆ ವಿಚಾರಧಾರೆಗಳನ್ನಾಗಿರ್ಬೋದು, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ಮತ್ತು ಜನರ ಬದುಕಿನ ಸ್ವರೂಪಗಳಾಗಿರ್ಬೋದು, ಅನೇಕ ವಿಚಾರಗಳ ಮೇಲೆ ಕನಿಷ್ಠ 47 ಕಡೆ ಅಟ್ ಎ ಟೈಮ್ 3 ದಿವಸ ಒಂದು ಸಭೆಗಳನ್ನು ಯೋಜನೆ ಮಾಡಿ ಅದರ ಔಟ್ಕಮ್ ಒಟ್ಟಾರೆ ಏನಿತ್ತು ಅಂದರೆ ಈ ಪ್ರಪಂಚ ವಿಶ್ವ ಮಾನವರಾಗಿ ಬದುಕಬೇಕು, ನಾವೆಲ್ಲ ಶಾಂತಿಯ ಸಂದೇಶದೊಂದಿಗೆ ಬಾಳಬೇಕು ಅಂತಕ್ಕಂಥ ಚಿಂತನೆ ಅವ್ರು ಮಾಡಿದರು. ಸೊ ಅದಕ್ಕಾಗಿ ಇವತ್ತು ಇಡೀ ಪ್ರಪಂಚ ಸಾರ್ವಭೌಮತೆಯಿಂದ ಬದುಕುವಲ್ಲಿ ಭಾರತ ತನ್ನ ಅನನ್ಯ ಕೊಡುಗೆಯನ್ನು ನೀಡ್ತದೆ ಅಂತಕ್ಕಂಥ ಮಾತು ಹೇಳಿ ಈ ದಿವಸ ನಾವೆಲ್ಲ ಇನ್ನೊಮ್ಮೆ ನಮ್ಮ ಪೂರ್ವಜರು ಸ್ಮರಿಸಿ ಮುಂದಿನ ಭವಿಷ್ಯ ಭಾರತವನ್ನು ಒಳ್ಳೆ ದಾರಿಯಲ್ಲಿ ಸಾಗಲಿಕ್ಕೆ ನಾವೆಲ್ಲ ಒಂದು ಸಂಕಲ್ಪ ಮಾಡ್ತಕ್ಕಂಥ ದಿವಸಕ್ಕೆ ನಾನು ಭಾಷಣಿದ್ದೇನೆ. ಅಂತ ಪವಿತ್ರ ದಿವಸ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೂಡಿ ಈ ರಾಜ್ಯವು ಭಾರತ ಸರ್ಕಾರವು ಸಹಿತ ಮೊನ್ನೆ ಭಾಳ ದಿಟ್ಟ ಉತ್ತರವನ್ನು ನೀಡಿದೆ. ಆಪರೇಷನ್ ಸಿಂಧೂರ್ ಬಹುತೇಕ ಪಾಕಿಸ್ತಾನಕ್ಕೆ ಒಂದು ಒಳ್ಳೆಯ ಮೆಸೇಜ್ ನಮ್ಮವ್ರು ಕೊಟ್ಟರು. ವಿಶೇಷವಾಗಿ ಮಿಲಿಟ್ರಿ ಅವ್ರನ್ನ ನಾವೆಲ್ಲ ಇವತ್ತು ಅಭಿನಂದಿಸಬೇಕಾಗ್ತದೆ. ಅದು ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು ಮತ್ತು ಈ ಆರ್ಮಿ ಇರ್ಬೋದು, ಇವರೆಲ್ಲರೂ ಭಾಳ ವಿಶೇಷವಾದಂಥ ಸಾಧನೆಯನ್ನು, ಅದರಲ್ಲೂ ಬಾಹ್ಯಾಕಾಶದಲ್ಲಿ ದೊಡ್ಡ ಸಾಧನೆಯನ್ನು ನಮ್ಮವರು ಮಾಡಿದ್ದಾರೆ. ಬಹುತೇಕ ಶತ್ರು ರಾಷ್ಟ್ರಗಳು ನಮ್ಮ ಈ ಒಂದು ಸಂದೇಶವನ್ನು ನೆನಪಿಡುವಾಗೆ ಮಾಡಿದ್ದಾರೆ. ಹಾಗೆ ಪ್ರಪಂಚದ ಅನೇಕ ರಾಷ್ಟ್ರಗಳು 193 ದೇಶಗಳಿವೆ ಪ್ರಪಂಚದಲ್ಲಿ. ಒಂದು 3-4 ಬಿಟ್ಟರೆ ಎಲ್ಲ ರಾಷ್ಟ್ರದವರು ಸಹಿತ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತರು. ಸೊ ಅದು ಸಹಿತ ನಮ್ಮ ದೇಶದ ಸ್ವರೂಪವನ್ನು ಎತ್ತಿ ತೋರಿಸ್ತದೆ. ಹಾಗೆ ಈ ದೇಶದ ಸಾರ್ವಭೌಮತೆಯನ್ನು ಬಂದಾಗ ಹಿಂದೂ ಇಂದಿರಾ ಗಾಂಧಿಯವ್ರ ಕಾಲದಲ್ಲೂ ಹೋರಾಟ ಆಗಿತ್ತು, ಈಗಿನ ಕಾಲದಲ್ಲಿ ಹೋರಾಟ ಆಗ್ತಾ ಇದೆ. ಸೊ ಒಟ್ಟಾರೆ ನಮ್ಮ ದೇಶದ ಸಾರ್ವಭೌಮತೆಯನ್ನು ನಾವು ಯಾರಿಗೆ ಒಂದು ನಿರ್ಣಯವನ್ನು ಬಹಳ ಗೌರವಿಸ್ತದೆ ಪ್ರಪಂಚ. ನಾವು ಯಾರಿಗೆ ಮೇಲೆತ್ತಿ ಇದ್ದಕ್ಕೆ ಹೋಗೋದಿಲ್ಲ, ನಮಗೆ ಯಾರಾದರೂ ತಂಟೆಗೆ ಬಂದರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಏನೋ ಸ್ಪಷ್ಟ ಸಂದೇಶದ ಅದು ಪ್ರಪಂಚಕ್ಕೆ ಭಾಳ ವಿಶೇಷವಾಗಿ ರಷ್ಯಾ, ಇಂಡಿಯಾ ಇಂಥ 9 ಕಂಟ್ರಿದಾವೆ. ಯಾರ ಮೇಲೂ ಮೊದಲು ಅವರು ಪ್ರತಿದಾಳಿ ಮಾಡೋದಿಲ್ಲ. ಪ್ರತಿದಾಳಿ ಯಾರಾದರೂ ಮಾಡಿದ್ರು ಅಂದರೆ ಅನಿವಾರ್ಯವಾದಂಥ ಕ್ರಮ ತಗೊಳ್ತಕ್ಕಂಥ ನಿರ್ಣಯ ನಮ್ಮ ದೇಶದ್ದು. ಅದಕ್ಕಾಗಿ ಇಂಥ ಒಂದು ಪ್ರಾಂಜೋಲ ಮನಸ್ಸಿನ ಈ ದೇಶದಲ್ಲಿ ನಾವೆಲ್ಲ ಹುಟ್ಟಿದ್ದೇ ನಮ್ಮ ಸೌಭಾಗ್ಯ ಅಂತ ತಿಳಿದಿದ್ದೀವಿ. ಇಂಥ ದೇಶದ ಭವಿಷ್ಯವನ್ನು ಉಜ್ವಲಗೊಳ್ಳುವಲ್ಲಿ ಮ್ಯಾನ್ ಪವರ್ 140 ಕೋಟಿ ಚೈನಾದವ್ರಿಗೆ ಹಿಂದಿಕ್ಕಿದ್ದೀವಿ ನಾವು. ಇವತ್ತು ವಿ ಆರ್ ನಂಬರ್ 1 ಇನ್ ದ ವರ್ಲ್ಡ್ ಪಾಪ್ಯುಲೇಷನ್ ವೈಸ್. ಸೊ ಈ ಮ್ಯಾನ್ ಪವರನ್ನು ಪ್ರಾಪರಾಗಿ ನಾವು ಯುಟಿಲೈಸ್ ಮಾಡಿದೀವಿ ಅಂದರೆ ಸೂಪರ್ ಪವರ್ ಕಂಟ್ರಿ ಆಗಲಿಕ್ಕೆ ನಮಗೆ ಭಾಳ ಅನುಕೂಲ ಆಗ್ತದೆ. ಸೊ ನಮ್ಮವರು ಒಂದು ವಿಷನ್ ಇಟ್ಕೊಂಡಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದ 2047. ಸೊ ಇನ್ನು 22 ವರ್ಷ ಯಾವ ದಾರಿಯಲ್ಲಿ ನಾವು ಯಾವ ರೀತಿ ಸಾಧನೆಯನ್ನು ಮಾಡೋದು. ಇವೆಲ್ಲ ನೋಡಿರ್ಬೋದು, ಕೆಲವು ದಿನಗಳ ಹಿಂದೆ ಬಾಹ್ಯಾಕಾಶದಲ್ಲಿ ಇಸ್ರೋದಂಥವ್ರು ದೊಡ್ಡ ಸಾಧನೆಗಳನ್ನು ಮಾಡಿದ್ರು. ಬಹುತೇಕ ಪ್ರಪಂಚ ಇವತ್ತು ನಮ್ಮ ಸೈನ್ಸನ್ನು ಗೌರವಿಸ್ತಾ ಇದೆ, ನೆನಪಿಸ್ತಾ ಇದೆ. ಸೊ ಅನೇಕ ರಂಗದಲ್ಲಿ ಭಾಳ ವಿಭಿನ್ನವಾದಂಥ ಬದುಕು ನಮ್ಮದಾಗಿದೆ. ನಾನು ಇತ್ತೀಚೆಗೆ ಕೇಂದ್ರ ಸರ್ಕಾರಗಳು ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಅನೇಕ ಪ್ರಶಸ್ತಿಗಳನ್ನು ಭಾಳ ಯೋಗ್ಯವಾದವರಿಗೆ ಆಯ್ಕೆಗಳನ್ನು ಮಾಡ್ತಾ ಇದ್ದಾರೆ. ನಾನು ಅದನ್ನು ಅಭಿನಂದಿಸ್ತೇನೆ. ಯೋಗ್ಯವಾದಂಥ ಪ್ರಶಸ್ತಿಗಳಿಗೆ ಆ ವ್ಯಕ್ತಿ ಪ್ರಶಸ್ತಿಗೆ ಗೌರವ ಬರಬಾರ್ದು, ಗೌರವ ಅದಕ್ಕೆ ಅರ್ಹರಾದಂಥವ್ರನ್ನ ಆಯ್ಕೆ ಮಾಡಿದಾಗ ಅದು ಪ್ರಶಸ್ತಿಗೂ ಅರ್ಹತೆ ಬರ್ತಲ್ಲ ಅಂತ ನಿರ್ಣಯಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಸೊ ವಿಶೇಷವಾಗಿ ಇಂಥ ಎಲ್ಲ ಸಾಧನೆಗಳ ಭಾರತ ಭಾಳ ಫಾರಿನ್ ಎಕ್ಸ್ಚೇಂಜ್ ಮತ್ತು ಫಾರಿನ್ದಲ್ಲಿ ಎಫಿಷಿಯನ್ಸಿ ನಾನು ನೋಡಿದೆ. ಇವತ್ತು ಅನೇಕ ಏನು ನಿಯೋಗಗಳನ್ನು ಮಾಡಿ ಪ್ರಪಂಚದ ಉದ್ದಕ್ಕೂ ನಮ್ಮವ್ರನ್ನ ಕಳಿಸಿ ಎಲ್ಲ ಪಕ್ಷದವ್ರನ್ನ ಒಳಗೊಂಡು ಆ ಏನು ಕಾರ್ಯ ಮಾಡಿದ್ರು ನಾನು ಅದನ್ನು ಸಹಿತ ಶ್ಲಾಘಿಸ್ತೇನೆ. ಯಾಕಂದರೆ ನಮ್ಮ ದೇಶದ ಚಿಂತನೆಗಳನ್ನು ಪ್ರಪಂಚಕ್ಕೆ ತಲುಪಿಸ್ತಕ್ಕಂಥ ಪ್ರಯತ್ನ ಇವತ್ತು ಮಾಡಿದ್ದಕ್ಕಾಗಿ ನಾನು ಅಭಿನಂದಿಸ್ತೇನೆ.
ತಿಳಿಸ್ತೀನಿ. ಒಟ್ಟಾರೆ ಈ ದೇಶದ ಭವಿಷ್ಯ ಉಜ್ವಲಗೊಳ್ಳುವಲ್ಲಿ ನಾವೆಲ್ಲ ಶ್ರಮಿಸೋಣ ಅಂತ ಹೇಳಿ ಕರ್ನಾಟಕವು ಸಹಿತ ಭಾಳ ವಿಶೇಷವಾಗಿ ಪಂಚ್ ಗ್ಯಾರಂಟಿಗಳು ನಾವು ಹೇಳ್ತೀನೋ ಭಾರತ ದೇಶದ ನಂಬರ್ 1 ಪರ್ ಕ್ಯಾಪಿಟಲ್ ನಾವು ಬಿಕಾಸ್ ಆಫ್ ಆರ್ಥಿಕ ತಲಾ ಅಭಿವೃದ್ಧಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಸರ್ಕಾರದ ಯೋಜನೆಗಳು ನೇರವಾಗಿ ಜನರಿಗೆ ತಲುಪುವ ಮುಖಾಂತರ ಅವರ ಬದುಕಿನ ಸ್ವರೂಪ ಬದಲಾವಣೆ ಆಗುವ ಮುಖಾಂತರ ಇವತ್ತು ಎಕಾನಾಮಿಕಲಿ ಅದರಲ್ಲಿ ನೀವು ಆ ಕ್ರೈಟೇರಿಯಾದಾಗ ಇವತ್ತು ಭಾರತ ದೇಶದೊಳಗೆ ನಂಬರ್ 1 ಕರ್ನಾಟಕ ಇದೆ. ಇದಕ್ಕೆ ಸರ್ಕಾರಗಳು ನಡೆದು ಬಂದ ಸಹಕಾರಗಳನ್ನು ಮಾಡಿರ್ತಕ್ಕಂಥ ಪ್ರಯತ್ನ ನಾವೆಲ್ಲ ನೆನಪಿಸೋಣ. ಒಟ್ಟಾರೆ ಎಕಾನಾಮಿಕಲಿ ಬೆಳವಣಿಗೆ ಆದಾಗ್ರೆ ನಾವೆಲ್ಲ ದೇಶ ಆಗಲಿ ರಾಜ್ಯ ಆಗಲಿ ಬೆಳವಣಿಗೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಕರ್ನಾಟಕ ಈ ದೇಶದ ಭವಿಷ್ಯ ರೂಪಿಸುವಲ್ಲಿ ಅನನ್ಯ ಕೊಡುಗೆ ಇವತ್ತು GST ಮುಖಾಂತರ ನೀವೆಲ್ಲ ಗಮನಿಸ್ತಾ ಇರ್ಬೋದು. ಮಹಾರಾಷ್ಟ್ರ ಬಾಂಬೆ ಇಸ್ ದ ಎಕಾನಮಿ ಹಬ್ ಕಮರ್ಷಿಯಲ್ ಕ್ಯಾಪಿಟಲ್ ಅಂತ ಕರೀತೀವಿ ನಾವು ಬಾಂಬೆಗೆ ಈ ದೇಶದ್ದು. ಅವರು ಈ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿ GST ಕಟ್ಟಿದ್ರೆ ವಿ ಆರ್ ಇನ್ ನಂಬರ್ 2. ನಾವೆಲ್ಲ ನಮ್ಮ ಸಾಧನೆಗಳನ್ನು ಒಪ್ಪಬೇಕಾಗ್ತದೆ. ಯಾರ್ಯಾರು ಈ IT ಹಬ್ಬ ಮಾಡಿದವರು ಇದ್ದಾರೆ, ಬೇರೆ ಬೇರೆ ರೀತಿ ಒಳಗೆ ನಮ್ಮ ರಾಜ್ಯದೊಳಗೆ ಈ ಎಕಾನಮಿ ಸದೃಢಗೊಳಿಸುವಲ್ಲಿ GST ಮುಖಾಂತರ ಏನು ದೇಶಕ್ಕೆ ನಾವು ಇವತ್ತು ದೊಡ್ಡ ಪ್ರಮಾಣದಲ್ಲಿ 3-4 ಲಕ್ಷ ಕೋಟಿ ರೂಪಾಯಿ ಇವತ್ತು ಕೇಂದ್ರ ಸರ್ಕಾರ ನಾವೇನು ಕಟ್ತಾ ಇದ್ದೀವಿ. ಇವತ್ತು ಕೇಂದ್ರದ ಅಭಿವೃದ್ಧಿಯಲ್ಲಿ ನಮ್ಮ ಕರ್ನಾಟಕದ ಪಾಲು ಸಹಿತ ಬಹಳ ಅನನ್ಯವಾಗಿದೆ. ನಮ್ಮ ಅನುದಾನ ತಗೊಂಡು ನಾರ್ತ್ ಇಂಡಿಯಾದಾಗ ಅನುದಾನಗಳ ಕೊರತೆ ಅದ, ಅಲ್ಲಿಗೆ ಈ ಡೆವಲಪ್ಮೆಂಟ್ ಅನ್ನು ಸಹಿತ ಉಪಯೋಗಿಸಿ ಈ ದೇಶದ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ನಾನು ಅದಕ್ಕೆ ಒಟ್ಟಾರೆ ಭಾರತದ ಅಭಿವೃದ್ಧಿಯಲ್ಲಿ ಈ ರಾಜ್ಯಗಳ ವಿಶೇಷವಾಗಿ ಕರ್ನಾಟಕದ ಕೊಡುಗೆ ಇವತ್ತು ನಾವೆಲ್ಲ ನೆನಪಿಸಬೇಕಾಗ್ತದೆ. ಹಾಗೆ ನಮ್ಮ ಜಿಲ್ಲೆಯು ಸಹಿತ ಭಾಳ ವಿಭಿನ್ನವಾಗಿ ಬಾಂಬೆ ಕರ್ನಾಟಕ ಏನು ನಾವು ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಕರಿತೀವಿ, ಈ ಭಾಗಕ್ಕೂ ಸಹಿತ ಸರ್ಕಾರಗಳು ಭಾಳ ವಿಶೇಷವಾದಂಥ ಸಹಾಯಗಳನ್ನು ಮಾಡ್ತಾ ಇವೆ. 5,000 ಕೋಟಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇವತ್ತೇನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಆಗಿದೆ, 5,000 ಕೋಟಿ ರೂಪಾಯಿ ಇದೆ. ಇಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಆರ್ಟಿಕಲ್ 371J ಭಾರತದ ಯಾವುದೇ ರಾಜ್ಯದೊಳಗೆ ಆಗಿರಲಿಲ್ಲ. ಈಗ ಮೊನ್ನೆ ಒಂದು ಕಾಶ್ಮೀರ ಆದದ್ದು ನೋಡಿ ನೀವೆಲ್ಲ. ಸೊ ನಮ್ಮ ಕರ್ನಾಟಕದ ನಮ್ಮ ನಾಯಕರು ಕೇಂದ್ರದ ಮೇಲೆ ಆಗಿನ ಸರ್ಕಾರದ ಮನಮೋಹನ್ ಸಿಂಗ್ ಅವರು ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮವರು ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮ್ ಸಿಂಗ್ ಅವರ ಪ್ರಯತ್ನದಿಂದ ಆರ್ಟಿಕಲ್ 371 ಸಹಾಯ ಏನಾಗಿದೆ ಅಂದರೆ ಅಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಇವತ್ತು ಶೈಕ್ಷಣಿಕವಾಗಿ ಜಾಬ್ ಅಪಾರ್ಚುನಿಟಿ ಭಾಳ ದೊಡ್ಡ ಸಹಾಯ ಇವತ್ತು ನಾವು 5-6 ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೀವಿ. ಸೊ ಈಗ ಆ ಭಾಗದಲ್ಲಿ ಅಂದರೆ ಬಾಂಬೆ ಕರ್ನಾಟಕಕ್ಕೂ ಸಹಿತ ಇವತ್ತು ನೀರಾವರಿ ಮುಖಾಂತರ ಬೇರೆ ಬೇರೆ ಅಭಿವೃದ್ಧಿಗಳ ಮುಖಾಂತರ ಬೆಳಗಾವಿನಲ್ಲಿ ಒಂದು ಸುವರ್ಣಸೌಧ ಮಾಡುವ ಮುಖಾಂತರ ಈ ಭಾಗಕ್ಕೂ ಸಹಿತ ಸರ್ಕಾರ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷಿಸ್ತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನೋಡಿದೆ. ಸೊ ಸರ್ಕಾರವು ಸಹಿತ ಈ ಅಸಮತೋಲನವನ್ನು ಯಾವ ಭಾಗಕ್ಕೂ ಸಹಿತ ಸಮತೋಲನೆಯಿಂದ ಇರಬೇಕು ಅಂತಕ್ಕಂಥ ಚಿಂತನೆಯಿಂದ ಒಂದು ರಚನೆ ಆಯೋಗವನ್ನು ರಚನೆ ಮಾಡಿದೆ. ಅದು ತನ್ನ ವರದಿಯನ್ನು ಸಿದ್ಧಪಡಿಸ್ತಾ ಇದೆ. ಹಾಗೆ ನಂಜುಂಡಪ್ಪ ವರದಿ ಪ್ರಕಾರ ಏನು ಅತ್ಯಂತ ಹಿಂದುಳಿದ ತಾಲೂಕುಗಳೇನು ಗುರುತಿಸಿದ್ದರು ರಾಜ್ಯದಲ್ಲಿ, ಅವುಗಳ ಈಗಿನ ಸ್ಥಿತಿಗತಿಗಳನ್ನು ಗಮನಿಸ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಇವತ್ತು ಮಾಡ್ತಾ ಇದೆ. ಸೊ ಎಲ್ಲವನ್ನ ಬಿಜಾಪುರ ಜಿಲ್ಲೆಯ ಜನ ಅವಿಭಾಜ್ಯ ಜಿಲ್ಲೆಯ ಜನರಿಗೆ ಬಹಳ ವಿಭಿನ್ನ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಒಂದು ಕೂಗು ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿದೆ, 524 ಆಗಬೇಕು. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಬೇಕಾಗ್ತದೆ. 524 ಆಗಲಾರದೆ ನಮ್ಮ ಜಿಲ್ಲೆಯ ಈ 130 TMC ಬ್ರಿಜೇಶ್ ಕುಮಾರ್ ಅವರ ಆಯೋಗದವರು ಏನು ನಮಗೆ ನೀರನ್ನು ನಿಗದಿಪಡಿಸಿದ್ದಾರೆ. ಇದರಲ್ಲಿ 80 TMC ಬಿಜಾಪುರ ಜಿಲ್ಲೆಗೆ, 3 TMC ಬಾಗಲಕೋಟೆ ಮತ್ತು 130 TMC ಯಂತ್ರ ಕೃಷ್ಣ ಪ್ರಾಜೆಕ್ಟ್ಗೆ ನಿಗದಿಪಡಿಸಿದ್ದಾರೆ. ಈ ಯೋಜನೆ ನೀರನ್ನು ಯುಟಿಲೈಸ್ ಮಾಡಬೇಕಾದ್ರೆ 524 ಆಗಬೇಕು. ಸೊ 524 ಮಾಡಬೇಕಾದದ್ದು ಜವಾಬ್ದಾರಿ ಕೇಂದ್ರ ಸರ್ಕಾರ. ಪಕ್ಕದ ರಾಜ್ಯಗಳು ವ್ಯಾಜ್ಯಗಳನ್ನು ತಗೊಂಡು ಹೋಗ್ತಾರೆ. ಮೊದಲೇ ಆಂಧ್ರ ಮತ್ತು ತೆಲಂಗಾಣ ವಿಭಜನೆ ಆದ ನಂತರ ಒಂದು ವ್ಯಾಜ್ಯ ಹೂಡಿದ್ರು. ಇತ್ತೀಚೆಗೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹೊಸ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಸಾಂಗ್ಲಿ ಕೋಲ್ಹಾಪುರಕ್ಕೆ ಆಲ್ಮಟ್ಟಿ ನೀರಿನಿಂದ ನಮಗೆ ಫ್ಲಡ್ ಬರ್ತದೆ, ನೀವು ಇದು ಯಾವ ಕಾಲಕ್ಕೂ ಮಾಡಬಾರ್ದು ಅಂತೇಳಿ. ಸೊ ಇದಕ್ಕೂ ಫ್ಲಡ್ಗಳು ಬಂದವು. ನಮ್ಮ ಡ್ಯಾಮ್ ನಿಲ್ಲಾರ್ದಂಥ ಸಂದರ್ಭದಲ್ಲಿ ಸಹಿತ ವರದಿಯನ್ನು ಇವತ್ತು ಅವರಿಗೂ ಗೊತ್ತದ, ನಮ್ಮವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸೊ ಎಷ್ಟು ಡಿಲೇ ಆಗ್ತದೆ ಇಂಥ ಸಮಸ್ಯೆಗಳು ಉದ್ಭವಿಸ್ತಾರೆ. ಸೊ ಕೇಂದ್ರ ಸರ್ಕಾರ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ರಾಜ್ಯ ಸರ್ಕಾರದ ಮುಖಾಂತರ ಈ ಭಾಗದ ಜನರ ಪರವಾಗಿ 524
ಸೊ ಸಂಸದರು ನಿಯೋಗವೂ ಸಹಿತ ಕೇಂದ್ರದಲ್ಲಿ ಇವತ್ತಿನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಯೋಗದವರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರನೂ ಸಹಕಾರ ಮಾಡಬೇಕು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಬಹಳ ಒತ್ತಾಯವನ್ನು ಮಾಡ್ತಾ ಇದೆ. 524 ನೀವು ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ, ಇಲ್ಲ ಅಂದರೆ ಈ ಯೋಜನೆಗಳ ಸಫಲತೆ ನಮ್ಮ ಜನರಿಗೆ ತಲುಪೋದಿಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನು ಮನವರಿಕೆ ಮಾಡೋದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಮತ್ತು ಇಲ್ಲಿ ನಮ್ಮಲ್ಲಿ ಇನ್ನೊಂದಿಷ್ಟು ಹಳ್ಳಿಗಳು, ಇನ್ನೊಂದಿಷ್ಟು ಭೂಮಿಯನ್ನು ಮುಳುಗ್ತದೆ, ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ. ಸೊ ಈ ವ್ಯಾಜ್ಯ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಇದು ರಾಷ್ಟ್ರೀಯ ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿಕಂದ್ರೆ ಇದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಆಗಲಾರ್ದೇ ಈ ಯೋಜನೆ ಪೂರ್ಣಗೊಳ್ಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಈಗ 70-80 ಸಾವಿರ ಕೋಟಿ ರೂಪಾಯಿ ಬೇಕಾಗ್ತದೆ. ಯಾವ ರಾಜ್ಯ ಸರ್ಕಾರನೂ ಇದನ್ನು ಪರಿಹಾರ ಮಾಡ್ಲಿಕ್ಕಾಗೋದಿಲ್ಲ. ಯಾವ ರೀತಿ ನೀವು ನರ್ಮದಾಕ್ಕೆ ಅವಕಾಶ ಮಾಡಿಕೊಟ್ಟಿರಿ ಆ ರೀತಿ ಅಪಕೃಷ್ಣ ಪ್ರಾಜೆಕ್ಟ್ ಸಹಿತ ಮಾಡಿದ್ರೆ ಈ ಭಾಗದ ಜನರ ದಶಕಗಳ ಕನಸು ನನಸಾಗಲಿಕ್ಕೆ ಸಾಧ್ಯ. ಅದರ ಒಟ್ಟಾರೆ ಈಗಿನ ಮಿತಿಯಲ್ಲಿ ಸಹಿತ ನಾವು ನ್ಯಾಷನಲ್ ವೇಸ್ಟ್ ಆಗಿ ರೇನಿ ಸೀಸನ್ದಾಗೆ ನೀರು ಹರಿದು ಹೋಗ್ತಿತ್ತು, ಅದನ್ನು ಪ್ರಾಮಾಣಿಕವಾಗಿ ಉಪಯೋಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಮೊದಲಿನ 9 ನೀರಾವರಿ ಯೋಜನೆಗಳು, ಇತ್ತೀಚಿನ 4-6 ಯೋಜನೆಗಳು ಕೂಡಿ ಇಡೀ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾವು ನೀರಿನ ಸದ್ಬಳಕೆ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜಿಲ್ಲೆ ಈ ನೀರು ಸಂಪೂರ್ಣ ಬಂದ ದಿನ ನಮ್ಮವ್ರ ಕೈ ಹಿಡಿಯೋರು ಯಾರಿಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ನಮ್ಮ ಜಿಲ್ಲೆಯಲ್ಲಿ ಆಗ್ತದೆ. ವಿಶೇಷವಾಗಿ ಹಾರ್ಟಿಕಲ್ಚರ್ ಜಿಲ್ಲೆ, ದ್ರಾಕ್ಷಿ, ದಾಳಿಂಬೆ, ನಿಂಬೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಿತೀವಿ, ಕಬ್ಬು. ಸೊ ಈ ಭಾಗದ ರೈತರಿಗೆ ಅದರ ಅನುಕೂಲ ಆಗ್ತದೆ. ಮತ್ತೊಂದಿಷ್ಟು ವಾಣಿಜ್ಯ ಬೆಳೆಗಳು, ತೊಗರಿ, ಇವತ್ತು ಹತ್ತಿ, ಸೂರ್ಯಪಾನ, ಬೇರೆ ಬೇರೆ ಬೆಳೆಗಳು ಸಹಿತ ನಾವೆಲ್ಲ ಬೆಳಿತಿರ್ತೀವಿ. ಸೊ ನಮ್ಮ ರೈತರ ಬದುಕು ಬದಲಾವಣೆ ಆಗಕ್ಕೆ ಈ ಯೋಜನೆ ಸಹಕಾರಿಯಾಗ್ತದೆ. ಅದರಲ್ಲಿ ವಿಶೇಷವಾಗಿ ಇಂಡಿ ಭಾಗಕ್ಕೆ ನಿಮಗೆ ಹೇಳ್ಬಿಟ್ಟು 79% ಇರಿಗೇಷನ್ ಆಗ್ತದೆ. ಎಲ್ಲ ಯೋಜನೆಗಳನ್ನು ಇಂಡಿ ಬ್ರಾಂಚ್ ಕೆನಾಲ್ ಮುಖಾಂತರ ಆಗಿದೆ, ILC ಮುಖಾಂತರ ಇವತ್ತು ಬರ್ತಾ ಇದೆ, ಚಿಂಬುಲಿಗೆ ಮುಖಾಂತರ ದರ್ಗಾ ಬೆಲ್ಟಿಗೆ ಬರ್ತದೆ, ನಾಲ್ಕಾಣ ಮುಖಾಂತರ ನಾಲ್ಕಾಣ, ಆಮೇಲೆ ಏನು ಮುಳವಾಡ ಅಂತ ಕರಿತೀವಿ ಅದು ಮೊನ್ನೆ ತಿಡುಗುಂದಿ ಎಕ್ಸ್ಟೆನ್ಷನ್ ಮೂಲಕ ಟೇಲ್ ಆಫ್ ತನ 56 to 66 ತನ ಒಯ್ಲಾಕತ್ತಿದ್ದೀವಿ. ಅದ್ರ ನಂತರ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ. ಭಾಳ ಮಂದಿಗೆ ಏನಾಗ್ಯದಂದ್ರೆ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಇದು ಒಂದೇ ದೊಡ್ಡ ಪ್ರಾಜೆಕ್ಟ್ ಈ ಜಿಲ್ಲೆ ಇತ್ತಂದ್ರೆ ವಿ ಆರ್ ಅದು ಮೋಸ್ಟ್ ಅವೇಟಿಂಗ್ ಸ್ಕೀಮ್ ಇದೆ. ಅವ್ರಿಗೆಲ್ಲ ಆ ಭಾಗದಾಗ ಮುದ್ದೇಬೇಳ, ಬಾಗೇವಾಡಿ, ದೇವರಿಪುರಿಗೆ, ಬಬಲೇಶ್ವರ್ ಅವರೆಲ್ಲ ಆಗಿದೆ. ತುರ್ಚಿ, ಬಬಲೇಶ್ವರ್ ಕವರ್ ಆಗಿದೆ. ಮುಳವಾಡ್ದಾಗ ಬಾಗೇವಾಡಿ ಕವರ್ ಆಗ್ಯದ. ಇವತ್ತು NLBC ಮುಖಾಂತರ ಮುದ್ದೇಬೇಳ ಕವರ್ ಆಗ್ಯದ. ದೇವರಿಪುರಿಗೆ, ಬೂದ್ಯಾಳ, ಪೀರಾಪುರದಾಗ ಕವರ್ ಆಗಿತ್ತು. ಅವೆಲ್ಲ ಮುಗಿದ ನಂತರ ಲಾಸ್ಟಿಗೆ ನಾವು ಬಂದದ್ದು. ಭಾಳ ಮಂದಿ ಜಿಲ್ಲೆ ಒಳಗೆ ಕಣಕ್ಕೆಪ್ಪ ಇದೆ. ರೇವಣಸಿದ್ದೇಶ್ವರ 3-4 ಸಾವಿರ ಕೋಟಿ ರೂಪಾಯಿ ಒಂದೇ ಭಾಗಕ್ಕೆ ಹೋಗಿದ್ದಾರೆ. ಯಾಕೆ ನಿಮ್ಮ ಮೊದಲಾಗಿಲ್ಲ, ನಾವು ಸಹಕರಿಸಿಲ್ಲ. ನಿಮ್ಮೂ 2-3 ಸಾವಿರ ಕೋಟಿ ರೂಪಾಯಿ ಆ ಭಾಗದವರು ನಮ್ಮವರೇ. ಈ ಜಿಲ್ಲೆಯ ಜನರಿಗೆ ಯೋಜನೆಗಳಾಗಿದೆ. ಅದು ಇದು ಅನ್ನಂಗಿಲ್ಲ. ಎಲ್ಲ ತಾಲೂಕಿಗೆ ಆಗಿವೆ. ನಮ್ಮದು ಮೋಸ್ಟ್ ಅವೇಟಿಂಗ್. ಇನ್ನೂ ಎಷ್ಟೇ ಮಾಡಿದ್ರು ಇನ್ನೂ ಉಳಿತದೆ. ಯಾವುದೇ ಪ್ರಶ್ನೆ 100% ಇರಿಗೇಷನ್ ಎಲ್ಲಿಯೂ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಸಹಕರಿಸಬೇಕಾಗ್ತದೆ. ಎಲ್ಲಿ ಗ್ರಾವಿಟಿ ಅವಕಾಶಗಳಿರ್ತಾವ, ಸೈಂಟಿಫಿಕ್ ಆಗಿ ಎಲ್ಲಿ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರ್ತಾವೆ ಎಲ್ಲ ಯೋಜನೆಗಳನ್ನು ಮಾಡಬೇಕಾಗ್ತದೆ. ಸೊ 100% ಇರಿಗೇಷನ್ ಮಾಡ್ಲಿಕ್ಕೆ ಯಾರಿಂದ್ರೆ ಸಾಧ್ಯ? ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನ 7 ಜಿಲ್ಲೆ 100% ಇರಿಗೇಷನ್ ಮಾಡ್ಲಿಕ್ಕೆ ಯಾರಿಂದ್ರೆ ಸಾಧ್ಯ? ನೋ. ಎಲ್ಲಿ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಎಲ್ಲಿ ಗ್ರಾವಿಟಿ ನಮಗೆ ಅವಕಾಶ ಮಾಡಿಕೊಡ್ತದ, ಎಲ್ಲಿ ಅದಲ್ಲ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ನಾವು ಯೋಜನೆಗಳನ್ನು ರೂಪಿಸ್ಬೇಕಾಗ್ತದೆ. ಸೊ ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ನಿನ್ನೆ ನಾನು ಮಾಡೋದು ಈ ಸರ್ಕಾರದಿಂದ ಅಲ್ಲ. ನಾನೇ ಹೇಳಿನಲ್ಲ, ಸಮ್ಮಿಶ್ರ ಸರ್ಕಾರದಾಗ 2018-19 ಅದನ್ನ ಸಸಿ ನೆಟ್ಟಿದ್ವಿ. ಅವತ್ತು ಬಜೆಟ್ ಅನ್ನಾಗ ಹಾಕಿದ್ದು. ಈಗ ಅದು ಕಾರ್ಯಗತ ಕೊಡ್ತಾ ಇದೆ. ಈಗ ಪ್ರಾರಂಭ ಆಗಿದೆ, ನಾಳೆ ಮುಗಿದೇ ಬಿಡಂಗಿಲ್ಲ. ಆದ್ರೆ ಯೋಜನೆ ಪ್ರಾರಂಭ ಆಗಿದೆ, ಒಂದು ಹಂತಕ್ಕೆ ಮುಗಿಲಿಕ್ಕೆ ಅನುಕೂಲ ಆಗಿದೆ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 64 ಪ್ರಾರಂಭ ಆಗಿದೆ. ಇವತ್ತಿಗೂ ಎಷ್ಟು ವರ್ಷ ಆಯ್ತು? 61 ವರ್ಷ ಆಯ್ತು. ಆಗ್ತದೆ, ಕಂಟಿನ್ಯೂವೇಷನ್ ಇರ್ತದೆ. ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳು ಒಂದು ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಪಿಲ್ಲೋರ್ ಆಗ್ತದೆ, ಕಂಟಿನ್ಯೂವೇಷನ್ ಬೆಳೀತದೆ. ಸೊ ಆ ದೃಷ್ಟಿಯೊಳಗೆ ಇವತ್ತು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ನಮ್ಮ ಭಾಗಕ್ಕೆ ದೊಡ್ಡ ಅನುಕೂಲ ಆಗ್ತದೆ. 28,000 ಹೆಕ್ಟರ್, 21,000 ಹೆಕ್ಟರ್ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ, ಚಡ್ಚಾಣಕ್ಕೆ ಏನು ನಾಲ್ಕಾಣ ವಿಧಾನಸಭಾ ಕ್ಷೇತ್ರದ ಅಲ್ಲಿ 7,000 ಹೆಕ್ಟರ್ಗೆ ನೀರಾವರಿ ಆಗ್ತದೆ. ಸೊ ಅಲ್ಲಿ ಆ ಪ್ರದೇಶಕ್ಕೆ ಇಂಡಿ ಮೊದಲಿನ ತಾಲೂಕು ಪ್ರಕಾರ 140 ವಿಲೇಜಸ್ ಕೊಂಡು ಚಡ್ಚಾಣ ತಾಲೂಕು, ಇದೊಂದು 80 ವಿಲೇಜಸ್ ಇದು. ಸೊ ಇದಕ್ಕೆ 2 ಭಾಗದಷ್ಟು ನೀರಾವರಿ, ಅದಕ್ಕೆ ಒಂದು ಭಾಗದಲ್ಲಿ ನೀರಾವರಿ ಮಾಡೋದು ಒಂದು ಸೈಂಟಿಫಿಕ್ ಆಗಿ ಮಾಡಿದೀವಿ ನಾವು. ಸೊ ಅದನ್ನ ಮುಂದಿನ ದಿನದಾಗ ಎಲ್ಲರಿಗೂ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಮತ್ತು ಕೆರೆ ತುಂಬೋದು. ಇಲ್ಲಿ ಕೆರೆಗಳನ್ನು ಮೊದಲ ಕಡೆ ತುಂಬಿದ, ಈಗ ನಮಗೆ
ಈ ವರ್ಷ 19 ಕೆರೆಗಳು ತುಂಬಿದ್ದೀವಿ. ಅದಕ್ಕಿಂತ ಮೊದಲು ಒಂದು 4 ತುಂಬಿದ್ದೀವಿ, ನಿಮ್ಗೆ ಗೊತ್ತದ. ತಡವಲ್ಗ, ಅತರ್ಗ, ಹಂಚಿಗೆ, ನಿಂಬ. ಈಗ ಮತ್ತೆ ಮಾನ್ಯ ಒಂದು 19 ಕೆರೆ ತುಂಬಿದ್ದೀವಿ. ಈ 19 ಕೆರೆಗಳು, ಆ 4 ಕೆರೆಗಳು ಒಟ್ಟು ಕೂಡಿ 23 ಹೇಳ್ತೀನಿ. ಯೋಜನೆಗಳು ಯಾವ ರೀತಿ ಮಾಡಿದ್ದೀವಿ ಅಂದರೆ 2015-16 3 ಟ್ಯಾಂಕ್ ಫಿಲ್ಲಿಂಗ್ ಯೋಜನೆ ಮಾಡಿದ್ದೇವೆ ನಾವು. ಒಂದು ಬಿಹಾರದಿಂದ, ಒಂದು ಅಣಚಿ ಪ್ಯಾಕೇಜ್, ಒಂದು ಸಂಕ್. ಆದರೆ ಅವಾಗ ಅವೈಜ್ಞಾನಿಕವಾಗಿ ಆಗಿತ್ತು. ಯಾಕಂದ್ರೆ ಭೀಮಾ ನದಿ ಆಲ್ವೇಸ್ ಡೆಫಿಸಿಟ್ ರಿವರ್. ನಮಗೇನು 15 TMC ನೀರು ಸಿಗಬೇಕಾಗಿತ್ತು 1998ರಿಂದ ನಮ್ಗೆ ಆ ಪ್ರಮಾಣದ ನದಿ ನೀರು ಹರಿದಿಲ್ಲ. ಆ ಸಂದರ್ಭದಾಗ ಅದನ್ನು ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಸೊ ಅದಕ್ಕೆ ಅಲ್ಲಿದನ್ನ 232 ಡೇಸ್ ನೀರು ಹರಿತದೇನೋ ಅವೈಜ್ಞಾನಿಕ ವರದಿ ಇತ್ತು. ಮತ್ತು ಆ ಪೈಪಿನ ಏನು ಭಾಳ ಸಣ್ಣ ಸೈಜ್ ಇತ್ತು. 17 ಕೆರೆಗಳು ತುಂಬ ಆಗಲಿಲ್ಲ ನಮ್ಮ ಕೆರೆ. ಆಯ್ತು ಸ್ವಲ್ಪ, ಅದೆಲ್ಲ ಕೆರೆಗಳಿಗೆ ಆಗಲಿಲ್ಲ. ಅದಕ್ಕೆ ಮತ್ತೊಂದು ಯೋಜನೆಯನ್ನು ಮಾಡಿ ರೆಕ್ಟಿಫೈ ಮಾಡಿದ್ದೀವಿ. ಸೊ ಯಾವುದೂ ಉಳಿಬಾರ್ದು ಅಂತೇಳಿ. ಸೊ ಅದಕ್ಕಾಗಿ ಎಲ್ಲ ಕೆರೆಗಳನ್ನು ತುಂಬುವುದ್ರ ಮುಖಾಂತರ ರೈತರದು ನಾನು ಈ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಏನು 14ನೇ ತಾರೀಕಿಗೆ ಕಾರ್ಯಕ್ರಮ ಮಾಡಿದೆ, ಜುಲೈ 14ಕ್ಕೆ. ಅದಕ್ಕಿಂತ ಮೊದಲು ಎಲ್ಲ ಕೆರೆಗಳನ್ನು ನನ್ನ ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಹೋಗಿದ್ದಾನೆ. ಅಲ್ಲಿ ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ. ಹೆಂಗಿತ್ತು ಅಂದರೆ ಅವರಿಗೆ ಒಂದು ರೀತಿಯಿಂದ ನಮ್ಮ ಬದುಕಿಗೆ ಬದಲಾವಣೆ ಆಗ್ತಕ್ಕಂಥ ಯೋಜನೆ ಏನಾಗಿದೆ ಅಂತೇಳಿ ಆ ಕೆರೆಗಳ ನೀರನ್ನು ನೋಡಿ ಆ ಗಂಗೆ ಪೂಜೆ ಸಂದರ್ಭದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರು. ಭಾಳ ಸಂತೋಷದಿಂದ ನಾವೆಲ್ಲ ಕಾರ್ಯಕ್ರಮದಲ್ಲಿ ನೀವೇ ನೋಡಿರ್ಬೋದು. ಬಹುತೇಕ ಇಂಡಿ ಇತಿಹಾಸದಾಗ ಆ ಕಾರ್ಯಕ್ರಮಕ್ಕೆ ಅಷ್ಟು ಜನ ಬರಂಗಿಲ್ಲ, ಅಷ್ಟು ಪ್ರಮಾಣದ ಜನ ಹರಬಹುದು. ಕಾರಣ ಏನು ಅಂದರೆ ಆ ಯೋಜನೆಯ ಸಫಲತೆ, ಆ ಯೋಜನೆ ಅವರ ಬದುಕು ಬದಲಾವಣೆ ಮಾಡ್ತದೆ ಅಂತಕ್ಕಂಥ ವಿಶ್ವಾಸ ಅವರಲ್ಲಿ ಮೂಡೋದ್ರಿಂದ ಜನ ಆ ಪ್ರಮಾಣದಾಗ ಹರಬಹುದು. ಗಾಡಿ ಮಾಡ್ಬೋದು, ವೇದಿಕೆ ಮಾಡ್ಬೋದು, ಊಟದ ವ್ಯವಸ್ಥೆ ಮಾಡ್ಬೋದು. ಬರೋರು ಮನಸ್ಸು ಬರ್ಬೇಕಲ್ಲ, ಆ ಹೃದಯವಂತಿಕೆ, ಆ ಹೃದಯ ವೈಶಾಲ್ಯತೆ ಅದು ನಮ್ಮ ಜನರಲ್ಲಿ ಇತ್ತು. ಯಾವ ಪ್ರದೇಶದೊಳಗೆ ಕುಡಿಯುವ ನೀರಿನ ಸಮಸ್ಯೆ ಅಂತ ನಾನು ಮೊದಲ MLA ಅದಕ್ಕೆ ನೀವೇ ನೋಡಿರಿ. IB ಒಳಗೆ ಟಾಸ್ಕ್ ಫೋರ್ಸ್ ಸಭೆ ಮಾಡಿದ್ದೀವಿ. ಪ್ರತಿ ಸೋಮವಾರ ಟ್ಯಾಂಕರ್ ಲಿಂಗರ್ ಹಾಕ್ತಿದ್ದೀವಿ. ಅಂದ್ರೆ ಇದು ಬಗೆಹರಿತದಲ್ಲಪ್ಪ ತಿಳ್ಕೊತೀವಿ ನಾವು. ಆದರೆ ಸುಮ್ಮನೆ ನೀವು ಒಂದು 10 ವರ್ಷದ ಹಿಂದಿಂದ ನೆನಪಿಸ್ಕೊಂಡು ಇವತ್ತು ನೆನಪು ಯಾವ ಟ್ಯಾಂಕರ್ ನೀರು ಯಾವ ಊರಾಗ ಹಾಕಂಗಿಲ್ಲ, ಯಾವ ಗ್ರಾಮದಾಗೂ ಆ ಸಮಸ್ಯೆ ಇಲ್ಲ. ಅಂತ ತೀವ್ರ ಸಮಸ್ಯೆ ಇರ್ತಕ್ಕಂಥ ಪ್ರದೇಶದಾಗ ಕೆರೆಗಳದಾಗ ನೀರು ಹಾಕಿದ್ದೀವಿ, ಭೂಮಿಗೆ ನೀರು ತರಲಾಕಿದ್ದೀವಿ. ನಿಸರ್ಗನೂ ನಮ್ಗೆ ಸಹಾಯ ಮಾಡತ್ತೀವಿ. ವರ್ಷ ಜೂನ್ದಾಗೂ ಖರೀಫ್ನಾಗ ಮಳೆ ಆಯಿತು. ಈಗೂ ಈ ಕಳೆದ ಕೆಲವು ದಿನಗಳಿಂದ ದೊಡ್ಡ ಪ್ರಮಾಣದ ಮಳೆ ಆಗ್ತದೆ. ಸೊ ನಿಸರ್ಗ ಸಹಾಯ ಮಾಡ್ತು. ಸರ್ಕಾರದ ಯೋಜನೆ ನಮ್ಮ ಭಾಗಕ್ಕೆ ಬಂದ್ರೆ ಜನರ ಬದುಕು ಬದಲಾವಣೆ ಆಗಕ್ಕೆ ಸಾಧ್ಯ ಆಗ್ತದೆ ಅನ್ನೋದೇ ಈ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅದು ಒಟ್ಟಾರೆ ಈ ಭಾಗದ ಜನರ ಬದುಕು ಬದಲಾವಣೆ ಆಗ್ತಾ ಇದೆ. ಅವರು ಜೀವನ ಉತ್ಕೃಷ್ಟ ಮಟ್ಟಕ್ಕೆ ಇರೋದ್ರು ಅಂದ್ರೆ ಆರ್ಥಿಕ ಸಮೃದ್ಧಿ ಆದರೂ ಜನರ ಬದುಕು ಬದಲಾವಣೆ ಆಗಿರ್ತದೆ. ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ, ಬದುಕಿನ ಸ್ವರೂಪ ಬದಲಾವಣೆ ಆಗ್ತದೆ. ಸೊ ಎಲ್ಲ ಯೋಜನೆಗಳು ನಾನು ಆಗಲೇ ಹೇಳಿದಲ್ಲ, ಕರ್ನಾಟಕದ ಪರ್ ಕ್ಯಾಪಿಟಲ್ ಎಕಾನಾಮಿಕಲಿ ಬದಲಾವಣೆ ಆಗಿದೆ ಅಂತೇಳಿ. ಸೊ ನಮ್ಮ ಇನ್ನು ಮುಂದೆ 10 ವರ್ಷ ನಿಮಗೆ ನೆನಪಿಡ್ತೀನಿ. 2035ಕ್ಕೆ ನೋಡಿ ನೀವು ಈ ಭಾಗದ ಜನರ ಆರ್ಥಿಕ ಸ್ಥಿತಿ ಹೆಂಗಿರ್ತದೆ ಅನ್ನೋದನ್ನು. ಸೊ ಭಾಳ ಬದಲಾವಣೆ ಆಗ್ತದೆ. ಸೊ ಆ ದರೊಳಗೆ ಸಾಕ್ತಾ ಇದ್ದೀವಿ. ಭೀಮಾಶಂಕರ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಆಗಲಿ, ನಗರದ ಅಭಿವೃದ್ಧಿಗಳಾಗಲಿ. ಸೊ ನಿನ್ನೆ ಅಂತ ಖುಷಿ. ಇವತ್ತು ಇಡೀ ಉತ್ತರ ಕನ್ನಡದ ಕೆಲವೇ ಭಾಗದಾಗ ನಗರಸಭೆ, ನಮ್ಮ ಭಾಗಕ್ಕೆ ನಗರಸಭೆ ಆ್ಯಕ್ಚುಲಿ ನಿಮ್ಗೆ ಹೇಳ್ತೀವಿ ಇದನ್ನು ಕೂತಿರ್ಲಿಲ್ಲ ನಾವು. ಆದರೂ ಸಹಿತ ಎಲ್ಲರ ಸಹಕಾರದಿಂದ ಏನೋ ಒಂದು ಪ್ಲ್ಯಾನ್ ಮಾಡಿ ಇವತ್ತು ನಗರಸಭೆ ಮಾಡಿದೆವು. ಇಂಡಿ ನಗರದ ಜನರ ಆಶೆ ಇತ್ತು. ನಾನು ಮಾತು ಕೊಟ್ಟಿದ್ದೆ, ನಿಮ್ಗೆ ಯಾವುದೇ ಪರಿಸ್ಥಿತಿ ಒಮ್ಮೆ ಇಂಡಿ ನಗರಸಭೆ ನಾನು ಮಾತು ಕೊಡ್ತೀನಿ ಅಂತೇಳಿ. ನಾನು ಏನೇನು ಮಾತು ಕೊಟ್ಟಿನೋ ಅವೆಲ್ಲ ಮಾಡಿ. ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಕೆರೆ ತುಂಬತಕ್ಕಂಥ ಯೋಜನೆ ಇರ್ಬೋದು, ಇಂಡಿ ನಗರದ ಅಭಿವೃದ್ಧಿ ಆಗಿರ್ಬೋದು. 24/7 ಇಂಡಿ ನಗರಕ್ಕೆ ಕುಡಿಯೋ ನೀರಿನ ಎಂದೂ ಪರಿಹಾರ ಅಲ್ಲಾರ್ದಂಥ ಸಮಸ್ಯೆ ಪರಿಹಾರ ಮಾಡಿದ್ದೇವೆ. ಇವತ್ತು ಇಂಡಿಯಾದಾಗ ಹೆಚ್ಚಿಗೆ ಯಾಕೆ ಕಾಳಜಿ ಮಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ದಟ್ ಸ್ಕೀಮ್. ಆ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಆಗಿರುತ್ತೆ. ಎದಿ ಮಠ ಪಂಕ್ತಿನ ಮಠ ಗಾರಿ ಇರ್ತಿದ್ದು ಎಲ್ಲರ ಮನೆಗೂ, ಇವತ್ತೆಲ್ಲರೂ ಕಾಣಿಸ್ತಾವ ನಿಮ್ಗೆ. ಸೊ 10 ವರ್ಷದ ಹಿಂದೆ ಏನಿತ್ತು ಇವತ್ತು ಇಂಡಿ ಅನ್ನೋದು ರಸ್ತೆಗಳ ಅಗಲೀಕರಣ ಮಾಡೋದಾಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಟೋಟಲಿ ಮಿನಿ ವಿಧಾನಸೌಧ ಆಗಲಿ, ಕೃಷಿ ವಿಜ್ಞಾನ ಕೇಂದ್ರ ಆಗಲಿ, ನಿಂಬೆ ಅಭಿವೃದ್ಧಿ ಮಂಡಳಿ, GI ಟ್ಯಾಗ್ ಎಲ್ಲಿಗೆ ಹೋಗಿದ್ದೀವಿ ನಾವು. ಇವತ್ತು ಅಪೇಡದವ್ರನ್ನ ಕರೆಸಿ ವಿಶ್ವ ಮಾರುಕಟ್ಟೆಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ದೀಸ್ ಆರ್ ದ ವಿಷನ್. ನಾಳೆ ನಾವೆಲ್ಲನೇ ಮಾಡ್ತೀವಿ ಅನ್ನೋಕ್ಕಿಂತ ಆ ದಾರಿಯಲ್ಲಿ ಸಾಗಲಿದ್ದೀವಿ, ಆ ವಿಚಾರಧಾರೆಯಿಂದ ನಾವು ಹೋಗ್ಲಿದ್ದೀವಿ. ಸೊ ನನಗೆ ಇಂಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ನಾನು ಹೇಳಲ್ಲ, ಯಾರು ಈ ರಾಜ್ಯದ ಅತ್ಯಂತ ಅನುಭವಿ, ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಗಿನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ವೇದಿಕೆ ಮೇಲೆ ಹೇಳಿದ್ದಾರೆ, ಇಂಡಿ ಇನ್ನು ಹಿಂದುಳಿದ
ತಾಲೂಕದಾಗ ಬರೋದಿಲ್ಲ, ಇನ್ನು ಮುಂದುವರೆದಾಗ ಬರ್ತದೆ. ಬಿಕಾಸ್ ಆಫ್ ಆಲ್ ಕ್ರೈಟೇರಿಯಾ. ಎಜುಕೇಷನ್ಲಿ ನೀವು ನೋಡ್ಬೋದು ಇಂಡಿ ನಗರದ ಎಜುಕೇಷನ್ ಹ್ಯಾಂಗ್ ಹಬ್ಬ ಕ್ರಿಯೇಟ್ ಮಾಡಿದ್ವಿ. ಜಳಕಿಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಹಳಗುಣಿಕೆ ಮತ್ತೆ ಸ್ಟಾರ್ಟ್ ಮಾಡಿದ್ರು ರೆಸಿಡೆನ್ಷಿಯಲ್ ಸ್ಕೂಲ್. ಏನ ಕಾರ್ಮಿಕರು, ಕಾರ್ಮಿಕ ವರ್ಗ, ಆ ವರ್ಗಕ್ಕೆ ನಾವು ಸಹಾಯ ಮಾಡ್ಬೇಕಲ್ಲ. ಆ ಮಕ್ಕಳಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದೀವಿ ಅಂದ್ರೆ ಅವ್ರ ಬದುಕು ಬದಲಾವಣೆ ಆಗ್ತದೆ, ಆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗ್ತದೆ. ಅಂಥವೆಲ್ಲವನ್ನ ಇವತ್ತು GTTC ಕಾಲೇಜ್ ಜಿಲ್ಲೆ ಒಳಗೆ ಆಗ್ಬೇಕಾದ್ರೆ ಇಂಡಿ ನಗರಕ್ಕೆ ತಂದೆ ನಾವು ಎರಡು. ಈಗ ಒಂದು ಜಿಲ್ಲೆಗೆ ಒಂದು ಕೊಟ್ಟಿದ್ದಾರೆ ಕಾರ್ಮಿಕ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್, GTTCನೂ ಒಂದೇ ಕೊಟ್ಟಿದ್ದಾರೆ ಎಲ್ಲ ಕಡೆ 31 ಜಿಲ್ಲೆ ಒಳಗೆ. ಸೊ ನಾವು ಅದನ್ನು ನಮ್ಮ ತಾಲೂಕಿಗೆ, ಸೊ ನನ್ನ ಸಂತೃಪ್ತಿ ಅದ. ನಾನು ಒಂದು ಮಾತನ್ನು ಹೇಳಿದೆ, ನನ್ನ ಸ್ವಂತ ಅಧಿಕಾರಕ್ಕಿಂತ ನನ್ನ ಕ್ಷೇತ್ರದ ಅಭಿವೃದ್ಧಿ ನನಗೆ ಎಲ್ಲಕ್ಕಿಂತ ಮುಖ್ಯ. ಅದನ್ನು ನಾನು ಹೇಳಿಲ್ಲ, ಅದು ನೀವೇ ಕೇಳಿದ್ರೆ ಯಾರ ಬಾಯಿಗೆ ಕೇಳುತ್ತೆ. ಸೊ ನಾನು ಕಮಿಟ್ಮೆಂಟ್ ಅಲ್ಲ. ಈ ಭಾಗದ ಜನ ನನಗೆ 34 ವರ್ಷ 7 ಚುನಾವಣೆಗಳಿಗೆ ನನಗೇನು ಆಶೀರ್ವಾದ ಮಾಡಿದ್ರು, ಅವರ ಋಣ ಏನು ನನ್ನ ಮೇಲೆ ಋಣಭಾರ ಇತ್ತು, ಅದನ್ನು ಕಡಿಮೆ ಮಾಡಬೇಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ನನ್ನ ರಾಜಕೀಯ ಅನುಭವವನ್ನು ಅದು ಮತ್ತು ಪ್ರಾಮಾಣಿಕವಾಗಿ ಬೇರೆ ತಾಲೂಕು ಹೋಗಿ ನೋಡ್ಬೋದು. ಇಲ್ಲಿ ಟ್ರಾನ್ಸ್ಪರೆನ್ಸಿ ಹೆಂಗದ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಂಬರ್ರಿ. ಬೇರೆ ಕಡೆ ಟ್ರಾನ್ಸ್ಫರ್ಸ್ ನಡೆದಾಗ ಅಧಿಕಾರಿಗಳ ಟ್ರಾನ್ಸ್ಫರ್ಸ್ನಾಗ ಏನೇನು ನಡೀತದೆ, ಇಂಡಿಯೊಳಗೆ ಏನು ನಡೀತದೆ, ಚೆಕ್ ಇಟ್ ಆಲ್ ದೋಸ್ ಥಿಂಗ್ಸ್. ನಾನು ಭಾಳ ಧೈರ್ಯದಿಂದ ಹೇಳ್ತೀನಿ. ಇಲ್ಲಿ ಫ್ರೀ, ಇಲ್ಲಿ ಯಾವುದೂ ಎದಕ್ಕೂ ಏನೂ ಇಲ್ಲ. ಜನರ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ನಾವು ಅವ್ರಿಗೆಲ್ಲ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತೀವಿ. ಸೊ ಇಂಥ ಒಂದು ಯಾವ ತಾಲೂಕಿಗೆ ಹಿಂದೆ ಒಂದು ಕಪ್ಪು ಚುಕ್ಕಿಗಳಿತ್ತು, ಕ್ರೈಮ್ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೆಸರಿತ್ತು, ಅಲ್ಲಿ ಕ್ರೈಮು ಕಡಿಮೆ ಮಾಡಿದ್ರು. ನೀವು ನೋಡ್ಬೋದು, ಹಿಂದೆ ನಾನೇ ಸ್ಟಾರ್ಟಿಂಗ್ ಬಂದಾಗ ಇರಲಿಲ್ಲ, ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಇತ್ತು. ಇವತ್ತೆಲ್ಲರದ ಗುಲ್ಬರ್ಗ ಜಿಲ್ಲಾದಾಗ ನಿಮ್ಮ ಕಿವಿ ಬೀಳ್ತದೆ, ಅವಾಗ ಅದು ಇಲ್ಲೆಲ್ಲರೂ ಬೀಳ್ತದೆ, ಬೀಳಕ್ಕೆ ಅವಕಾಶ ಕೊಡಂಗಿಲ್ಲ. ಇಟ್ ಇಸ್ ಮೈ ಫಸ್ಟ್ ಪ್ರಯಾರಿಟಿ. ಅಂಥವು ಯಾವುದೂ ಇಲ್ಲಿಗಲ್ ಇರ್ರೆಗ್ಯುಲಾರಿಟೀಸ್ ಇಲ್ಲಿ ನಡೀಬಾರ್ದು ಅಂತೇಳಿ ನಾನು ಸ್ಪಷ್ಟ ಡೈರೆಕ್ಷನ್. ಅದು KDP ಮೀಟಿಂಗ್ಗಳು ಗೊತ್ತಿರಲಿಲ್ಲ ಈ ತಾಲೂಕು. ಈಗ ಮೊದಲಿಂದು ನಾನು KDP ಮೀಟಿಂಗ್, ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಏನು ಇಂಪ್ಲಿಮೆಂಟಿಂಗ್ ಆಗ್ತಿರ್ತದ, ಆ ಅಥಾರಿಟಿಕಲಿ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ. ವಿಧಾನಸಭೆ ಹೆಂಗೆ ನಮ್ಮ ಮಿನಿ ವಿಧಾನಸೌಧ ಏನು ಆಡಳಿತಸೌಧ ಅಂತ ಕರಿತೀವಿ ನಾವು, ಯಾವ ರೀತಿ ಬದಲಾವಣೆ ಆಗಿದೆ ನೀವು ಕಾಣ್ತಿರೋಲ್ಲ. ಸೊ ಟೋಟಲಿ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಇದೇ ಸ್ಟೇಡಿಯಂ ಎಲ್ಲದ ಬೇರೆ ತಾಲೂಕದ ಸ್ಟೇಡಿಯಂ ಅದಾವ. ಸ್ಟೇಡಿಯಂ ನೀವು ನೋಡ್ಬೋದು. ಇವತ್ತು ಇಲ್ಲಿ ಮಕ್ಕಳ ಪಾಪ ನನಗೆ ಅವರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ದೇಶಾಭಿಮಾನ ಗಮನಿಸ್ತೀವಿ ನಾವು. ಹೆಂಗೆ ಅನಿಸ್ತದೆ ನಮ್ಗೆ 2 ತಾಸು ಆ ಮಕ್ಕಳ ಆ ಸಾರ್ವಭೌಮತೆಯನ್ನ, ಈ ದೇಶಾಭಿಮಾನದ ಅವರ ನೃತ್ಯ ಮತ್ತು ಗಾಯನದೊಳಗೆ ನಾವೆಲ್ಲರೂ ಹೆಂಗಾಗಿದೆ ತಲೀನರಾಗಿದ್ದೀವಿ. ದೇಶಾಭಿಮಾನ ನಮ್ಮ ಹೃದಯ ಭಾಗಕ್ಕೆ ಹೋಗ್ತಕ್ಕಂಥದ್ದು. ಸೊ ಇಂಥ ಎಲ್ಲ ವಿಧಾನಗಳನ್ನು ಈ ಭಾಗದಲ್ಲಿ ಇಲ್ಲಿ ಒಂದು ಹೆಲಿಪ್ಯಾಡ್ ಆಗಿದೆ. ಸೊ ಟೋಟಲಿ ಇಂಡಿ ಮೊದಲೇನಿತ್ತು ಇವತ್ತೇನದು ನಾನು ಹೇಳಬೇಕಾಗಿಲ್ಲ, ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಸೊ ಆ ಬದಲಾವಣೆ ನಾವು ಮಾಡಿದ್ದೀವಿ. ನಾನು ಮಾಡೀನಿ ಅಂತ ಹೇಳಂಗಿಲ್ಲ, ಕಾಲ ಬಂತು. ಮೋಸ್ಟ್ ಅವೈಟಿಂಗ್ ಹೆಂಗೆ ನೀರಾವರಿ ಯೋಜನೆಗಳು ಕಾಲ ಬಂದಿತ್ತು. ನಾನು ಅದನ್ನು ಪ್ರಾಮಾಣಿಕವಾಗಿ ಸದುಪಯೋಗಪಡಿಸ್ಕೊಂಡಿದ್ದೀನಿ. ಸರ್ಕಾರಗಳು ನನಗೆ ಅವಕಾಶ ಕೊಟ್ಟಿವೆ. ನಮ್ಮ ಧ್ವನಿಗೆ ಸರ್ಕಾರದಲ್ಲಿ ಒಂದು ವೇಟ್ ಇರೋದ್ರಿಂದ ನೀವೇ ನೋಡ್ಬೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಷ್ಟು ಮಂದಿ ಕ್ಯಾಬಿನೆಟ್, 1/3 ಕ್ಯಾಬಿನೆಟ್ ಇತ್ತು ಅಂತ ವೇದಿಕೆ ಮೇಲೆ. ಎಲ್ಲರೂ ಯಾವ ಕಾರ್ಯಕ್ರಮ ಆಗ್ತಾವೆ. ಸೊ ನೀವು ಎಲ್ಲರೂ ಕೂಡ ಹೆಂಗೆ ಇಟ್ಕೋತೀರಿ ರಿಲೇಷನ್ಸ್ ಅನ್ನೋದ್ರ ಮೇಲೆ ಇವೆಲ್ಲ ನಿಮ್ಗೆ ಆ ಮೆಸೇಜ್ ಪಾಸ್ ಆಗ್ತದೆ. ಸೊ ಅದನ್ನು ನಾನು ಕ್ಲಾರಿಫೈ ಮಾಡಿದ್ದೀನಿ. ಮತ್ತು ಅಂತಾರಾಜ್ಯದ ರಾಜಕಾರಣನೂ ಸಹಿತ ಮಹಾರಾಷ್ಟ್ರದ ಜೊತೆಗೆ ಸೌಹಾರ್ದತೆಯಿಂದ ನಾವು ಆ ಭಾಗದ ಶಾಸಕರುಗಳು ನನ್ನ ಗೆಳೆಯರದಾರ, ನನ್ನ ಆತ್ಮೀಯರದಾರ. ಅಲ್ಲಿಯೂ ಸಹಿತ ಭೀಮಾ ನದಿಗೆ ಮೊದಲು ನೀರು ಬರ್ತಿರ್ಲಿಲ್ಲ. ಸೊ ಅವ್ರು ಯಾವುದೇ ಪಕ್ಷದವರಿರಲಿ ನನ್ನ ಜೊತೆ ಒಳ್ಳೆ ರಿಲೇಷನ್ ಹುಡುಗರು ಭೀಮಾ ನದಿ ಒಳಗೆ ಅವಾಗ ನೀರು ಹರಿಸಿದ್ರು. ಸೊ ಟೋಟಲಿ ಈ ಭಾಗದೊಳಗೆ ಏನು ಅವಶ್ಯಕತೆಗಳಿದ್ದು, ಯಾವನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಭಾಳ ಪ್ರಾಂಜುವಲ್ ಮನಸ್ಥಿತಿ ನಾವು ಮಾಡಿದ್ದೀವಿ. ಸೊ ಇಲ್ಲಿ ಸಾಮಾಜಿಕ ನ್ಯಾಯನೂ ಕಾಪಾಡಿನ ಅಧಿಕಾರಿಗಳ ತಂದ್ರು ಸಹಿತ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೀನಿ. ನನ್ನ ರಾಜಕೀಯ ಅಧಿಕಾರ ಕೊಡುವಾಗೂ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತೀನಿ. ಇಟ್ ಈಸ್ ಮೈ ಕಮಿಟ್ಮೆಂಟ್. ಅದು ಯಾರೋ ನೋಡಿ ಕಲ್ತಿಲ್ಲ, ನನ್ನ ಜೀವನದ ಭಾಗ ಅದ. ಅದನ್ನ ಯಾರ್ಯಾರಿಗೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, APMC ಎಲ್ಲೆಲ್ಲಿ ಅವಕಾಶದ ನಾಮಿನೇಷನ್ಸ್ ಎಲ್ಲರಿಗೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಜಿಲ್ಲೆ ಗ್ಯಾರಂಟಿ ಇಡೀ ಕರ್ನಾಟಕದ ಯಾರು ಮೈನಾರಿಟಿ ಮಾಡಿಲ್ಲ. ಆ್ಯಂಡ್ ದ ಓನ್ಲಿ ಮ್ಯಾನ್ ಇಡೀ ಕರ್ನಾಟಕದ ಜಿಲ್ಲಾ ಗ್ಯಾರಂಟಿ ಸಮಿತಿಗೆ ಅಧ್ಯಕ್ಷರನ್ನು ಮಾಡಿರ್ತಕ್ಕಂಥ ಅದು ಒಂದು ಮೈನಾರಿಟಿ ಅವ್ರಿಗೆ ಮಾಡಿದ್ರೆ ಅದು ಇಂಡಿ ತಾಲೂಕು. ಒಬ್ಬ ದಲಿತರಿಗೆ ಸಿನೆಟ್ ಮೆಂಬರ್ ಇವತ್ತು ರಾಣಿ ಚೆನ್ನಮ್ಮ ಏನು ಇದು ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಅಕ್ಕಮ್ಮ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಒಬ್ಬ ದಲಿತ ಪ್ರೊಫೆಸರ್ನ ನಾವು ಸಿನೆಟ್ ಮೆಂಬರ್ ಮಾಡಿ. ಯಾರು ಇವೆಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ಮಟ್ಟಿದ್ದೇವೆ ಇಲ್ಲಿ ನಾವು ಈ ತಾಲೂಕಿಗೆ ಗಮನಿಸ್ಬೇಕಾಗ್ತದೆ. ಸೊ ಆ ಪ್ರಯತ್ನ ನಾವು ಮಾಡಿದ್ದೀವಿ. ಮುಂದಿನ ದಿನಮಾನದಾಗ ಇವತ್ತು ಇನ್ನೂ ಅನೇಕ ಯುಗ ಪುರುಷರ ಸರ್ಕಲ್ಗಳದಾವ, 4-5
ಬಾಬಾ ಸಾಹೇಬ್ ಅಂಬೇಡ್ಕರ್ದಾಗಲಿ, ರಾಣಿ ಚೆನ್ನಮ್ಮ ಅವ್ರದ್ದಾಗಲಿ, ಸಂಗೊಳ್ಳಿ ರಾಯಣ್ಣವ್ರದ್ದಾಗಲಿ, ಸೇವಾಲಾಲ್ ಅವ್ರದ್ದಾಗಲಿ, ಅವು ಸಹಿತ ಮುಂದಿನ ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಈಗಾಗಲೇ ಕೆಲವು ಮೂರ್ತಿ ತಯಾರಾಗ್ಯಾವ, ಕೆಲವು ಕೆಲಸ ಮುಗಿಲಿಕ್ಕತ್ತಾವ. ಮುಂದಿನ ನಿರ್ಮಾಣದಾಗ ಅವುಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಎಲ್ಲ ಕಡೆ ಸೇವಾಲಾಲ್ ಭವನ ಆಗಲಿ, ಅಂಬೇಡ್ಕರ್ ಭವನಗಳಾಗಲಿ, ಬಾಬು ಜಗಜೀವನರಾಮ್ ಭವನಗಳಾಗಲಿ ಮಾಡಿದ್ದೀವಿ. ಇಲ್ಲೊಂದು ಬುದ್ಧ ವಿಹಾರ ಅದ, ಅದು ಬುದ್ಧ ವಿಹಾರದ ಮೊದಲಿನ ಪ್ಲ್ಯಾನ್ ಎಸ್ಟಿಮೇಟ್ ಏನಿತ್ತು ಹಂಗೆ ಅವ್ರಿಗೆ ಹೆಚ್ಚಾಗಿ ಹೋಗೋದು ಹೊಂಟದ, ಹಂಗೆ ಹೆಚ್ಚಾಗಿ ಕೊಡ್ಕೋದು ಹೊಂಟಿನ. ಎಷ್ಟು ಕೊಟ್ಟಂಗೆ ಆಗ್ಯದ ಪ್ರಶಾಂತ್ ಅದು 2.5 ಕೋಟಿ ಮೇಲೆ ಆಗ್ಯದ. ಮೊದಲ 1 ಕೋಟಿ ಕೊಟ್ಟೆ, ಆಮೇಲೆ 50 ಲಕ್ಷ ಕೊಟ್ಟೆ, ಮತ್ತೆ 50 ಲಕ್ಷ ಕೊಟ್ಟೆ. 2.5 ಕೋಟಿ ಎಲ್ಲರೂ ಕೊಟ್ಟಾರ. ಬುದ್ಧ ವಿಹಾರ ಬಿಜಾಪುರ ಜಿಲ್ಲೆದಾಗ ಯಾರು ನಾವೇ ಕೊಟ್ಟಿವಿ. ಬಿಜಾಪುರ ನಗರದಾಗ ಕೊಟ್ಟಾರ, ಯಾವ ತಾಲೂಕಾ ಕೇಂದ್ರದಾಗ ಕೊಟ್ಟಾರ ಕೊಟ್ಟಿಲ್ಲ. ನಾವು ಕೊಟ್ಟಿನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಸೊ ಅವು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ವಿ. ಸೊ ಒಟ್ಟಾರೆ ಈ ಭಾಗದ ಅಭಿವೃದ್ಧಿಯ ದಿಕ್ಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಇವತ್ತಿದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಮೊನ್ನೆ ನಾನು ದರ್ಶನಪುರ ಬಂದಾಗ ನಿಮ್ಗೆ ಕಾರ್ಯಕ್ರಮಗಳು ಹೇಳಿದ ಇನ್ನೊಂದು 6 ತಿಂಗಳ ಕಂಪ್ಲೀಟ್ ಆಗ್ತದೆ ರೈಲ್ವೆ ಸ್ಟೇಷನ್ ಅಂತ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಲ್ಲಿ ಯಾಕೆ ಅದನ್ನು ಮಾಡಿದ್ನ ಅಂದರೆ ಬ್ರಾಡ್ಗೇಜ್ ಅದು ರೈಲ್ವೇದಿಂದ ರಾ ಮಟೀರಿಯಲ್ ತಂದ್ರೆ ಅಂದ್ರೆ ಅವ್ರಿಗೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆ ಕಡೆ ಒಂದು ನ್ಯಾಷನಲ್ ಹೈವೇ ಆಗ್ತದೆ, ಇಲ್ಲೊಂದು ನ್ಯಾಷನಲ್ ಹೈವೇ ಆಗ್ಲತ್ತದ. ಸೊ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡಲಾಗಿದ್ದೀವಿ. ನಾನು ಭಾಳ ಜನರು ಹೇಳಿನ ಈ ಜಿಲ್ಲೆ ಇದು ಒಂದು ದಿವಸ ಜಿಲ್ಲೆ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಲಾಗಿದ್ದೀವಿ. ಅದರ ಅಗತ್ಯತೆಗಳನ್ನು ಪೂರೈಸ್ಲಾಗತ್ತೀವಿ. ಒಂದೇ ದಿನ ಆಗ್ತದೆ ಹೇಳಂಗಿಲ್ಲ, ಅದು ಎಂದು ಆಗ್ತದೆ ದಿಸ್ ಆಲ್ ಕ್ರೈಟೇರಿಯಾ ಮಸ್ಟ್ ಅವತ್ತು ಅವ್ರಿಗೆ ಅನುಕೂಲ ಆಗ್ತದೆ. ಇದು ಮಾಡ್ಲಿಕ್ಕೆ ಅನುಕೂಲ ಆ ವಾತಾವರಣ ಸೃಷ್ಟಿ ಅಂತ ನಾವು ಮಾಡಿ ಜಿಲ್ಲೆ ಏನು ಸಿಗಬೇಕಾಯ್ತಲ್ಲ. ಈಗ ಜಿಲ್ಲೆ ಇರ್ಲಾರ್ದಂತ ಕೊಟ್ಟಿನ GTTC ಜಿಲ್ಲೆಗೆ ಬರ್ಬೇಕಾದಂತಾನೆ ಇಂಡಿಗೆ ತಂದು ಕೊಟ್ಟಿನ. ನಿಂಬೆನಾಡಿಗೆ, ಇಂಡಿ ಭಾಗಕ್ಕೆ ಇದು ಯಾವ್ದಕ್ಕೊಂದು ಕೆಟ್ಟ ಹೆಸರಿತ್ತಲ್ಲಿ ಭೀಮಾ ತೀರತೆ ಅಂತ ಕರೀತಿದ್ರು, ಅದನ್ನ ನಶಿಸಿ ಹೋಗಬೇಕು ಅಂತೇಳಿ ನಾನು ಇದನ್ನ ನಿಂಬೆನಾಡ್ಲಿಕ್ಕೆ ವಾತಾವರಣ ಸೃಷ್ಟಿ ಮಾಡಿದ್ದೀನಿ. ನಮ್ಮ ಇಡೀ ಬದಲಾವಣೆ ನಾವು ಕಾಣ್ತಾ ಇದ್ದೀವಿ. ಸೊ ಡೆವಲಪ್ಮೆಂಟ್ ಮುಖಾಂತರ ಒಂದು ಭಾಗ ಹೆಂಗೆ ಗಮನಿಸ್ತದೆ ಮತ್ತು ಗುರುತಿಸ್ತದೆ ಮತ್ತು ಹೆಂಗೆ ಕೇಂದ್ರೀಕೃತ ಆಗ್ತದೆ ಅನ್ನೋದನ್ನ ನೋಡಿ ಕಲಿಬೇಕು. ಇತ್ತೀಚಿನ ಈ ಭಾಗದ ರಾಜಕಾರಣವನ್ನು ಆ ಎಲ್ಲ ವಿಧದಲ್ಲಿ ಈ ಭಾಗ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಒಟ್ಟಾರೆ ಎಲ್ಲ ಆ್ಯಂಗಲ್ದೊಳಗೆ ಇನ್ನೊಂದಿಷ್ಟು ಮುಂದಿನ ನಿರ್ಮಾಣದ ಸಹಿತ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾರು ಹೇಳಿದ್ರೆ ನಗರಸಭೆ ಆದ ಬಳಿಕ ಏನು ಅನುಕೂಲತೆಗಳಾಗ್ತದೆ. ಡೆವಲಪ್ಮೆಂಟ್ ಫಂಡ್ ಹೆಚ್ಚಿಗೆ ಫಸ್ಟ್, ಎರಡನೇದು ಮೆಂಬರ್ಸ್ ಹೆಚ್ಚಿಗೆ, ಆಮೇಲೆ ನಗರದ ಸ್ಟೇಟಸ್ ಬೆಳವಣಿಗೆ ಆಗ್ತದೆ. ಒಂದು ಸ್ಟೇಟಸ್ ಅಂದ್ರೆ ಅದಕ್ಕೆ 10 ಅರ್ಹತೆಗಳು ಕೂಡ್ತಾವೆ. ಸೊ ಆ ಸ್ಟೇಟಸ್ ಈ ನಗರಕ್ಕೆ ಬರ್ತದೆ. ಎಷ್ಟು ನಗರಸಭೆ ಅದಾವ ಕರ್ನಾಟಕದಾಗ ಬಂದಾಗ ನಿಮ್ಮನ್ನು ಗುರುತಿಸ್ತಾರೆ. ಯಾವ ಜಿಲ್ಲೆಗಳಾಗ್ಯಾವ ನಗರಗಳಾಗಲಾರ್ದೇ ಜಿಲ್ಲೆಗಳಾಗಿಲ್ಲ. ಸೊ ಅಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಲಿರ್ತದೆ. ಈ ನಗರದ ಭವಿಷ್ಯ ಏನು 1973 ಪಟ್ಟಣ ಪಂಚಾಯತಿಯಿಂದ ಪುರಸಭೆ ಆಯಿತು. ಇವತ್ತು 73ರಿಂದ 25 ಅಂದ್ರೆ ಎಷ್ಟು ವರ್ಷ ಆಗ್ತದೆ? 52 ವರ್ಷಗಳ ನಂತರ ಪುರಸಭೆಯನ್ನ ಇವತ್ತು ನಗರಸಭೆಯನ್ನಾಗಿ ಮಾಡ್ತಾ ಇದ್ದೇವೆ ಆಫ್ಟರ್ 52 ಇಯರ್ಸ್. ಸೊ ದೀಸ್ ಆರ್ ಅವರ್ ಕಮಿಟ್ಮೆಂಟ್. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡಕ್ಕೆ ಹೋಗೋದಿಲ್ಲ. ನಾನು ಯಾವಾಗ ನೋಡಿ ಹೇಳಂಗಿಲ್ಲ. ಐ ನೋ ವಾಟ್ ನಾನು ಏನು ಮಾಡಬೇಕು ಅಂತ ಪರಿಜ್ಞಾನ ಮತ್ತು ಡೆವಲಪ್ಮೆಂಟ್ದಾಗ ನಾವು ಆ ಮೋಟಿವೇಶನ್ ಬೆಳೆದಿದೆ. ಇಲ್ಲೊಂದು NTFM ಅಂತೇಳಿ ನಿಮ್ಗೆ ಹೇಳ್ತೀನಿ, ಬ್ರಿಟಿಷರ ಕಾಲದೊಳಗೆ ಪ್ರಾರಂಭ ಆದದ್ದು NTFM. ಅದ್ರದ್ದು ಮಾಹಿತಿ ಹೇಳ್ತೀನಿ ನಿಮಗೆ. ಯಾವ ರೀತಿ ಈ ಜಿಲ್ಲೆಯ ಬ್ರಿಟಿಷರ ಕಾಲದೊಳಗೆ ಬರಗಾಲವನ್ನು ನಿವಾರಣೆ ಮಾಡಬೇಕಂತ ಚಿಂತನೆಗಳು ನಡೆದಿದ್ದು ಅನ್ನೋದನ್ನ ವಿಲ್ಸನ್ ಆಂಟಿ ಕ್ಷೇಮ ಸಂಸ್ಥೆ ಅಂತ ಹೇಳಿ ಮಾಡಿದ್ರು. 1927 ಬರ ನಿರ್ವಹಣಾ ಸಂಸ್ಥೆ ಸ್ಥಾಪನೆ ಆಗಿದೆ. ಆಗಿನ ಮುಂಬೈ ಪ್ರೆಸಿಡೆನ್ಸಿ ಗವರ್ನರ್ ಇದ್ರಲ್ಲ, ಸುಮ್ಮನೆ ನಿಮ್ಗೆ ಇತಿಹಾಸ ಇರಲಿ, ಸರ್ ಜಾನ್ ಥಾಮಸ್ ವಿಲ್ಸನ್ ಅವರ ಹೆಸರಿನಲ್ಲಿ ಇಡಲಾಗಿತ್ತು. ಬ್ರಿಟಿಷರ ಆಳ್ವಿಕೆಯಲ್ಲಿ ಇದು ಬರಗಾಲ ಮತ್ತು ನೀರಿನ ಕೊರತೆಯನ್ನ ಎದುರಿಸಿತ್ತು ಅನ್ನೋದನ್ನ ಅವಾಗೆ ಆ ಸಂಸ್ಥೆ ಮುಖಾಂತರ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ತಂದಿತ್ತು. ಸೊ ಅದನ್ನ ಆ ಸಂಸ್ಥೆ ಬರವನ್ನು ನಿಭಾಯಿಸಲು, ನೀರಿನ ಮಟ್ಟವನ್ನು ಸುಧಾರಿಸಲು ಮತ್ತು ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಮಳೆ ನೀರನ್ನು ಸಂಗ್ರಹಿಸಲು ಟ್ಯಾಂಕರ್ಗಳನ್ನು ನಿರ್ಮಿಸುವ ಕ್ರಮ ಆ ಚಿಂತನೆಗಳೇ ಆ ದಿನದಲ್ಲಿ ನಡೆದಿತ್ತು. ಸೊ ಇಂಡಿ ತಾಲೂಕು ಬರಗಾಲ ಎದುರಿಸಿರುವ ಆ ಸಂದರ್ಭದಲ್ಲಿ 3/2/1931 ಮರು ನಾಮಕರಣ ಹೊಂದಿ ಪ್ರಾಯೋಗಿಕ ಕೃಷಿ ಶಾಲೆಯನ್ನು ಪ್ರಾರಂಭಿಸಲಾಗಿದೆ. 58ರಾಗ ಜಿಲ್ಲೆಯ ಸಮರ್ಥ ತೋಟಗಾರಿಕೆ ಅಭಿವೃದ್ಧಿ, ಬೆಟರ್ ಡೆವಲಪ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಇಂಡಿ ತೋಟಗಾರಿಕೆ ಕ್ಷೇತ್ರದ ಸರ್ವೆ ನಂಬರ್ 1918 ಅಲ್ಲಿ
13.17 ಎಕರೆ, 918ರಲ್ಲಿ 5.9 ಎಕರೆ ಕ್ಷೇತ್ರದಲ್ಲಿ ತೋಟಗಾರಿಕೆ ಬಹುಮುಖ ಅಭಿವೃದ್ಧಿ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳ ಬರಗಾಲ ನಿವಾರಣಾ ಸಂಸ್ಥೆ ವಿಜಾಪುರ, ಪ್ರೆಸಿಡೆಂಟ್ ವಿಲ್ಸನ್ ಆಂಟಿ ಫೆಮಿನಾ ಸಂಸ್ಥೆ ವಿಜಾಪುರದೊಳಗ ಸಮ್ಮತ ತೋಟಗಾರಿಕೆ ಅಭಿವೃದ್ಧಿ ಜಮೀನನ್ನ ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ತೋಟಗಾರಿಕೆ ಇಲಾಖೆ 1958ರಿಂದ 2009ರವರೆಗೆ 51 ವರ್ಷಗಳ ಕಾಲ ಜಮೀನನ್ನು ಸುಪರ್ದಲ್ಲಿದೆ. ಸೊ ಇದನ್ನ ಗಮನಕ್ಕೆ ತಂದು ಸರ್ಕಾರದ ಗಮನ ಸೆಳೆದು ಇವತ್ತು ಬದಲಾವಣೆ ಮಾಡ್ತಾ ಇದ್ರು. 2009ರಿಂದ 10ರವರೆಗೆ ಬರಗಾಲ ನಿವಾರಣಾ ಸಂಸ್ಥೆ ಬಿಜಾಪುರದಿತ್ತು. ಅವ್ರಿಗೆ ನ್ಯಾಯಾಲಯದ ಆದೇಶ ತಗೊಂಡು ಹೊಸ ಇವತ್ತು ಜುಡಿಷಿಯಲ್ ಬ್ಯಾಟಲ್ ಮಾಡಿ ಅದಕ್ಕೊಂದು ಪರಿಹಾರ ಕಾಣತಕ್ಕಂಥ ಪ್ರಯತ್ನ ಮಾಡಿದ್ರು. ನಾನು ಡೀಟೇಲ್ಸ್ ಕೊಡ್ತೀನಿ, ಯಾಕಂದ್ರೆ 3 ಪೇಜ್ ಆಗ್ತದೆ, ಟೈಮ್ ಹೆಚ್ಚಿಗೆ ತಗೊಳ್ಬೇಡ. ಸೊ ಆರ್ಟಿಕಲ್ 371J ನಿಮ್ಗೆ ಹೇಳ್ತೀನಿ, ಯಾರು ಚಿಂತನೆ ಮಾಡಿರಲಿಲ್ಲ. ಯಾವ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕದ ವಿಧಾನಸಭೆಯಲ್ಲಿ ಶಾಸಕರಾದ ನನ್ನ ಮೊದಲನೇ ಸ್ಟಾರ್ ಕ್ವಶನ್, ನಾನು ಚುನಾಯಿತನಾದ ನಂತರ ನನ್ನ ಮೊದಲನೇ ಪ್ರಶ್ನೆ ಆರ್ಟಿಕಲ್ 371Jದಾಗ ಬಿಜಾಪುರ ಜಿಲ್ಲೆ ಕೂಡ್ಬೇಕಂತ ಹೇಳುವ. ಯಾರೂ ನಮ್ಮವ್ರು ಚಿಂತನೆ ಮಾಡಿರಲಿಲ್ಲ. ಬರೀ ಒಬ್ರು MM ಸಜ್ಜನ್ ಅಂತೇಳಿ ಮುದ್ದೇಬೇಳದ ಹಿಂದಿನ ಶಾಸಕರು. ಆದ್ರೆ ನಾವು ಒತ್ತಾಯ ಮಾಡಿದ್ವಿ. ಯಾರು ನಮ್ಮ ಜಿಲ್ಲೆ ಉಳಿದ ಶಾಸಕರು ಸರ್ಕಾರ ಮಾಡಲಿಲ್ಲ. ಯಾಕೆ ಅವತ್ತೇ ನಾವು ಒತ್ತಾಯ ಮಾಡಿದ್ದೀವಿ, ಇಡೀ ಜಿಲ್ಲೆ ಜನ ಅದಕ್ಕೆ ಇಚ್ಛಾಶಕ್ತಿಯಿಂದ ತೋರಿಸಿದ್ದೀವಿ ಅಂದ್ರೆ ಬಳ್ಳಾರಿ ಇರಲಿಲ್ಲ. ಕೊಂಡಯ್ಯನವರು ಸೋನಿಯಾ ಗಾಂಧಿ ಅವರು ಗೆದ್ಸಿದಾರ ಅಂತಕ್ಕಂಥ ಇತಿಹಾಸದಿಂದ ಬಳ್ಳಾರಿ ಇರೋ ಕರ್ನಾಟಕದ ಬರೋದಿಲ್ಲ. ಆದ್ರೆ ಪೊಲಿಟಿಕಲ್ ಇಚ್ಛಾಶಕ್ತಿಯಿಂದ ಅವರು ಸೇರಿಸಿದ್ರು. ಯಾಕೆ ನಮ್ಮವ್ರು ನಮ್ಗೆ ಅವಾಗ ಬರಲಿಲ್ಲ? ಏನೂ ಆಗಂಗಿಲ್ಲ ಅಂತೇಳಿ ಇಚ್ಛಾಶಕ್ತಿನೇ ಇರಲಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ಮೊದಲು ಹಂಗೆ ಇರ್ಬೋದಾಗಿತ್ತಲ್ಲ. ನಾನು ಯಾಕೆ ಇಟ್ಟು ಬದಲಾವಣೆ ಮಾಡ್ಬೇಕಾಯ್ತು? ಈಟ್ ವಿಷನ್, ಈಟ್ ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ಬೇಕಾಯ್ತು. ಅದು ಬದಲಾವಣೆ ಮಾಡ್ಬೇಕಂತಕ್ಕಂಥ ದೃಢ ನಿಶ್ಚಯ ನಾವು ಮಾಡಿದೀವಿ ಅಂದ್ರೆ ಬದಲಾವಣೆ ಆಗೋದು ತೋರಿಸ್ಬೇಕು. ಸೊ ಈ ಆರ್ಟಿಕಲ್ 371 ಒಂದ್ ವೇಳೆ ಆಗಿತ್ತು ಅಂದ್ರೆ ಎಲ್ಲಿ ಇರ್ತಿದ್ವಿ ನಾವು? ನಿಮ್ಗೆ ಹೇಳ್ತೀನಿ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 100 ಕೋಟಿ ರೂಪಾಯಿ ಅನುದಾನ ಸಿಗ್ತದ. ನೀವು ಹೆದರೋ ಕರ್ನಾಟಕ, ಗುಲ್ಬರ್ಗ, ಬೀದರ್, ರಾಯಚೂರು ಆ ಭಾಗಕ್ಕೆ ಹೋದ್ರಿ ಅಂದ್ರೆ ಯಾದಗಿರೋದು ಅಲ್ಲಿ ಬದಲಾವಣೆ ಕಾಣ್ತೀರಿ ನೀವು. ಸೊ ಇವೆಲ್ಲ ನೋಡ್ಬೇಕಾಗ್ತದೆ. ಸೊ ಅದಕ್ಕೆ ನಾನು ಈ ಲಿಸ್ಟ್ ಹೇಳ್ಕೊತ ಹೊಟ್ಟೆ ಅಂದ್ರೆ 2013ರಿಂದ 18 ತನಕ ಮಾಡಿದ್ವಿ, 18ರಿಂದ 23 ಏನು ಮಾಡಿದ್ವಿ, 23ರಿಂದ 25 ತನಕ ಮಾಡಿದ್ವಿ. ಇನ್ನೊಮ್ಮೆ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ. ಈ ಬರಗಾಲ ಭೀಮಾ ನದಿ ಒಡಿಲು ತುಂಬಿಸ್ಲಿಕ್ಕೆ ಇತ್ತೀಚಿನ ಸರ್ಕಾರ ಏನು ಪ್ರಯತ್ನ ಮಾಡ್ಲಾಕತ್ತೀನಿ ಅನ್ನೋದು ನಮ್ಮೆಲ್ಲ ಮಾಹಿತಿ ಕೊಡ್ತೇವೆ. ಸೊ ಭೀಮಾ ನದಿ ರಕ್ಷಣೆ ಮಾಡಬೇಕು. ಮಹಾರಾಷ್ಟ್ರದವರ ಏನು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಕತ್ತೀವಿ. ಸೊ ಈ ಕಾರ್ಯಗಳನ್ನ ಗಮನಿಸ್ಬೇಕಾಗ್ತದೆ. ಆಮೇಲೆ ಡಾಕ್ಯುಮೆಂಟ್ ಥ್ರೂ ಇರಬೇಕಾಗ್ತದೆ. ನಾನು ಭಾಳ ಸರ್ತಿ ಹೇಳ್ತೀನಿ ಅಷ್ಟೇ, ವಿತೌಟ್ ಡಾಕ್ಯುಮೆಂಟ್ ಯಾರೂ ಏನೋ ಮಾತಾಡಬೇಕು. ಇವತ್ತು ನಮ್ಮದೇ ಸರ್ಕಾರ ನಾನು ಒತ್ತಾಯ ಮಾಡ್ತೇನೆ. ಆಲ್ಮಟ್ಟಿ ಜಲಾಶಯ ಹತ್ರ 524 ಎಕರೆ ಕಾಲಕ್ಕೆ ಏನೇನು ಕಾರಣಗಳದಾವ, ಏನಾಯಿತು, ಏನಾಗಬೇಕು, ಸರ್ಕಾರಕ್ಕೆ ನಾ ಈಗ ನಿವೇದನೆ ಕೊಟ್ಟಿಲ್ಲ. ನೀವು ಇಚ್ಛಾಶಕ್ತಿಯನ್ನು ಮಾಡಬೇಕಾಗ್ತದೆ. ನೀವು ಹೆಂಗೆ ಮೊಯ್ಲಿಯವರು 1993ರಾಗ ಕೃಷ್ಣಾ ಜಲಭಾಗ್ಯ ನಿಗಮಗಳನ್ನು ಮಾಡಿ ಬಾಂಡ್ಗಳ ವಿತರಣೆ ಮಾಡಿ ಹೆಂಗೆ ಹಣಗಳನ್ನು ಕ್ರೋಢೀಕರಣ ಮಾಡಿದ್ರು ನೀವೇನು ಮಾಡಿ. ಇದು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ರಿ, ಎಲ್ಲರೇ ನೀವು ಮಾಡ್ರಿ. ಆದ್ರೆ 524 ರಾಜ್ಯ ಸರ್ಕಾರ ಬದ್ಧತೆಯನ್ನು ಕೆಲಸ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಫಸ್ಟ್ ಆಫ್ ಆಲ್ ಅವ್ರು ನೋಟಿಫಿಕೇಶನ್ ಮಾಡಬೇಕು. ನಮ್ಮವ್ರು ವಾರ್ಪೂಟದಾಗ ಕೆಲಸ ಮಾಡಬೇಕು. ಸೊ ಆ ಕೆಲಸ ಮಾಡಬೇಕಾಗ್ತದೆ. ಅದು ಮುಂದಿನ ನಿರ್ಮಾಣದಲ್ಲಿ ನಾವು ಮಾಡತಕ್ಕಂಥ ಪ್ರಯತ್ನ ಮಾಡೋದು. ಒಟ್ಟಾರೆ ಇಲ್ಲಿ ಬಿಜಾಪುರ, ಕರ್ನಾಟಕ, ಇಂಡಿಯಾ, ಭಾರತ ಎಲ್ಲ ವಿಧದಲ್ಲಿ ಬೆಳವಣಿಗೆ ಆಗ್ಬೇಕಾದ್ರೆ ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಸೊ ಆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು. ಇಷ್ಟೆಲ್ಲ ಇಂಪ್ಲಿಮೆಂಟ್ ಮಾಡಿಲ್ಲ. ನೀವು ಇನ್ನೊಂದು ಹೇಳ್ತೀನಿ, ರಾಜ್ಯ ಮಟ್ಟದ ಅಧಿಕಾರಿಗಳು ಹೇಳಿದ್ರೆ ನಿಮ್ಗೆ ನಗರಸಭೆ ಆಗ್ಲಿಕ್ಕೆ ಭಾಳ ವಿಶೇಷವಾಗಿ ಸಹಾಯ ಮಾಡೋದು. ಟೆಕ್ನಿಕಲಿ ಏನೇನು ಸಮಸ್ಯೆಗಳಿದ್ದು ಅವೆಲ್ಲ ನಿವಾರಣೆ ಮಾಡಿ ಇವತ್ತು ನಗರಸಭೆ ನಮ್ಮೊಂದು ಭಟ್ಕಲ್ ಮನಿ ಕ್ಯಾಬಿನೆಟ್ನಾಗ ಆ್ಯಕ್ಚುಲಾಗಿ ಇರಲಿಲ್ಲ, US ಆಗಿದೆ, ನಮ್ಮ ಅಷ್ಟೊಂದಾಗಿದೆ. ಬಟ್ ನನ್ನ ಕಮಿಟ್ಮೆಂಟ್ ಅವ್ರಿಗೆ ಗೊತ್ತು. ನಿಮಗೆ ದೇವ್ರ ಸಾಕ್ಷಿ ಹೇಳ್ತೀನಿ, ನಾವು ಫೋನ್ ಮಾಡಿ ಹೇಳಿಲ್ಲ ಅವ್ರಿಗೆ. ನಮ್ಮ ರುದ್ರೇಶ್ ಫೋನ್ ಮಾಡಿ ಹೇಳ್ದ, ಇಲ್ಲಿ ಮೆಸೇಜ್ ಹಾಕಿದ್ದ, ಇಲ್ಲ ಕ್ಯಾಬಿನೆಟ್ಗೆ ಬರ್ಲಾಗತ್ತದ, ನೀವು ಒಂದು ಮಾತು ಹೇಳಿದ್ದೆ ಗೊತ್ತದ. ಅವ್ರಿಗೆ ಇಂಡಿಯಾದ ಬಂದಾಗ ಯಾಕೆ ಮಾಡಂಗಿಲ್ಲ ಅವರು? ಯಾರು ಮುಖ್ಯಮಂತ್ರಿಗಳು, ಮಂತ್ರಿಗಳು ಇಂಡಿ ಬಂದಾಗ ಬೇಡತ್ತಾರ? ಆ ಪ್ರಶ್ನೆನೇ ಬರಂಗಿಲ್ಲ. ಆ ಆತ್ಮಧೈರ್ಯದ ನಾವು ಆಮೇಲೆ ಹೇಳಿನ ಅವ್ರಿಗೆ ಊರುಗಳ ಮೆಸೇಜ್ ಹಾಕಿದ್ರು, ಎಸ್ ಸಹಾಯ ಮಾಡಿರಪ್ಪ ಅಭಿನಂದನೆ. ಬಂದ ನಂತರ ವಿಧಾನಸಭೆ ಅಧಿವೇಶನ 11ನೇ ತಾರೀಕಿನ ದಿವಸ ಏನು ಪ್ರಾರಂಭ ಹೊತ್ತು ಅವತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ನಗರಾಭಿವೃದ್ಧಿ ಸಚಿವರಿಗೆ, ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಅವತ್ತು ಹೇಳಿದ್ವಿ.
TVS ನಾಗಿದ್ರು ಕ್ಯಾಬಿನೆಟ್ ಮೀಟಿಂಗ್ ದಿನ ಹೇಳಿ ಕಾರಣ ಏನು ಅಂದ್ರೆ ಅದೇ ವಿಶ್ವಾಸ ಅದ ನನಗೆ, ಅವ್ರಿಗೆ ಗೊತ್ತದ ನಾನು ಡೆವಲಪ್ಮೆಂಟ್ ಮೋಟಿವೇಶನ್ ಅದ, ನಾ ಏನಾದರೂ ಒಂದು ಪ್ರಾಪರ್ ವೇದಾಗೆ ಪ್ರಾಪರ್ ಚಾನಲ್ದಾಗೆ ಫೈಲ್ಗಳು ಮೂವ್ ಆಗಿರ್ತಾವೆ, ಅದಕ್ಕಾಗಿ ಅವರು ಆ ಕೆಲಸ ಮಾಡ್ತಾ ಇರ್ತಾರೆ. ಸೊ ರಾಜ್ಯ ಸರ್ಕಾರಗಳು ಹಿಂದುಳಿದ ಭಾಗಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ಪ್ರಾಂಜೋಲ ಮನಸ್ಸಿನ ಕೆಲಸ ಮಾಡ್ತಿದ್ದಾರೆ. ನಾನು ಅದಕ್ಕಾಗಿ ವಿನಂತಿಸ್ತೇನೆ. ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಕೊರತೆಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಕೆಲವರ ಏನು ಟೀಕೆ ಟಪ್ಪಣಿಗಳಿದ್ದು ಅದನ್ನ ಹೋಗಲಾಡಿಸತಕ್ಕಂಥ ಪ್ರಯತ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ಕರ್ನಾಟಕ ಸರ್ಕಾರ ಸಮಗ್ರವಾಗಿ ನಮ್ಮಲ್ಲಿ ಆಗಲಿ, ನಮ್ಮ ನಂತರ ಮೈಸೂರು ಮಾಡಿದ್ರು, ಅದರ ನಂತರ ಹಾಸನ ಮಾಡಿದ್ರು, ಅದರ ನಂತರ ರಾಯಚೂರು ಮಾಡಿದ್ರು, ಎಲ್ಲ ಕಡೆ ಕಾರ್ಯಕ್ರಮಗಳು ಜನರ ಸರ್ಕಾರ ಹೆಂಗಂದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಲಿ ತೋರಿಸ್ತದೆ. ಇದು ವಿಶೇಷವಾಗಿ ಗ್ಯಾರಂಟಿ ಸತ್ಯವಾಗಿ ಹೇಳ್ತೀನಿ, ಬಡವರಿಗೆ ಅದಂಥ ಸಮಸ್ಯೆ ಬರುತ್ತೆ. ಸೊ ಅವರಿಗೆ ಅದ್ರ ಸಹಾಯ ಆಗಲಾಗದು ಅಂತ ಹೇಳಿ ಇದಕ್ಕೆಲ್ಲದಕ್ಕೂ ಸರ್ಕಾರ ಮಾಡಿರ್ತಕ್ಕಂಥ ನನ್ನ ಭಾಗದ ಜನ ಏನು ಕನಸುಗಳನ್ನು ಕಂಡಿದ್ರು ಅದನ್ನು ಸಾಕ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲ ಸಾಕ್ತಿದ್ದೀವಿ. ಸೊ ಇದಕ್ಕೂ ಜನರು ಸಹಕಾರ ಮಾಡ್ತಾ ಇದ್ದಾರೆ. ಜನರ ಸರ್ಕಾರಕ್ಕೂ ಸಹಿತ ನಾನು ಸದಾ ಸ್ಮರಿಸ್ತೇನೆ. ಆಫ್ಟರ್ ಪ್ರೋಗ್ರಾಮ್ ನಾನು ನಿಮ್ಮ ಮುಖಾಂತರ ನನ್ನ ಭಾಗದ ಜನರಿಗೆ ಆ ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿದರು. ಅವರು ಈ ಅಭಿವೃದ್ಧಿಗೆ ನಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಅವರಿಗೆ ಬಹಳ ಪೂರ್ವಕವಾದಂಥ ನನ್ನ ಹೃದಯಾಂತರದ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರೀತಿ, ಅವರ ವಿಶ್ವಾಸಕ್ಕೆ ಇನ್ನೊಂದಿಷ್ಟು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ 79ನೇ ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದಲ್ಲಿ ನಾವೆಲ್ಲ ದೇಶದ ಏಕತೆಗಾಗಿ, ಅಖಂಡತೆಗಾಗಿ, ಈ ದೇಶದ ಭವಿಷ್ಯಕ್ಕಾಗಿ ನಾವೆಲ್ಲ ದೇಶಾಭಿಮಾನಗಳಾಗಿ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ದೇಶಕ್ಕಾಗಿ ಏನು ಮಹಾನ್ ಚೇತನರು ತ್ಯಾಗ ಸಹಾಯ ಮಾಡುತ್ತಿದ್ದಾರೆ ಇನ್ನೊಮ್ಮೆ ಸ್ಮರಿಸಿಕೊಂಡು ತಮ್ಮೆಲ್ಲರೂ ಏನಾದರೂ ಪ್ರಶ್ನೆಗಳಿದ್ದರೆ